ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನಮೂಲ ಗುರುಮೂರ್ತಿ ಪೂಜ್ಯಮೂಲ ಗುರುಪಾದ ಮಂತ್ರಮೂಲ ಗುರುವಾಕ್ಯ ಮುಕ್ತಿಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪಂಥ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬೆ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಭಾಳಷ್ಟು ವಿಶೇಷವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದ 17ನೆಯ ಪದ ಇವತ್ತಿನ ಆಧಾರದ ವಿಷಯ. ಮುಕ್ತಿ ಎಲ್ಲರಿಗೂ ಬೇಕಾಗ್ತದೆ. ಮುಕ್ತಿ ಅಂದ್ರೆ ಸದಾಕಾಲ ಆನಂದವಾಗಿರುವಂಥದ್ದು ಅಲ್ಲ, ಸುಖವಾಗಿರುವಂಥದ್ದು, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿಯಾಗುವಂಥದ್ದು ಮುಕ್ತಿ. ಮತ್ತು ಈ ಸಂಸಾರದಾಗ ನಾವು ಯಾಕೆ ಇಷ್ಟೆಲ್ಲ ಬಡ್ದಾಡ್ತೀವಿ? ಸುಖ ಆಗಲಿ ಅಂತ, ಆನಂದ ಆಗಲಿ ಅಂತಲೇ ಬಡ್ದಾಡ್ತೇವೆ. ಆದರೆ ಅದು ನಿಜವಾದ ಆನಂದ ಏನು ಅಂದರೆ ನಿಜವಾದ ಆನಂದ ಅಲ್ಲ. ಅದು ತೋರಿ ಅಡಗುವಂಥ ಆನಂದಕ್ಕೆ ಸಲುವಾಗಿ ಇಡೀ ಜೀವನ ಕಳ್ಕೊಂಡ್ಬಿಡ್ತೀವಿ ನಾವು. ಮಹಾತ್ಮರು ಒಬ್ಬರೇ ನೋಡ್ರಿ ನಿಜವಾದ ವಿಚಾರಗಳನ್ನು ನಮ್ಗೆ ತಿಳಿಸುವಂಥವ್ರು ಯಾರಂದರೆ ಜಗತ್ತಿನೊಳಗೆ ಮಹಾತ್ಮರು ಒಬ್ಬರೇ. ಯಾಕಂತಂದ್ರೆ ಯಾವ ರೀತಿ ಹೇಳ್ತಾರಪ್ಪ, ನಿನ್ನನ್ನು ಈ ಭವದಿಂದ ಪಾರು ಮಾಡುವಂಥವನು ಸದ್ಗುರು ಒಬ್ಬನೇ ಅದನ್ನು. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನ ಕಡಿಯಲರಿಯರು ಅಂತ ಹೇಳ್ತಾರೆ. ಬಂಧುಗಳು ಏನು ಮಾಡ್ತಾರೆ? ಅಪ್ಪ ಅಮ್ಮ ಬಂಧು ಬಳಗ ಎಲ್ಲರೂ ನೀನು ಬಂಧನಕ್ಕೆ ತಳ್ತಾರೆ ವಿನಃ ಬಂಧನದಿಂದ ನಿನಗೆ ಪಾರು ಮಾಡೋಂಗಿಲ್ಲ. ಆದರೆ ಬಂಧನದಿಂದ ಪಾರು ಮಾಡೋಂಥವನು ಯಾರಪ್ಪ ಅಂದ್ರೆ ಸದ್ಗುರುನಾಥ. ನಿನಗೆ ದುಃಖದಿಂದ ಪಾರು ಮಾಡೋವಂಥವನು ಯಾರು ಅಂದ್ರೆ ಸದ್ಗುರುನಾಥ. ಭಾಳಷ್ಟು ವಿಚಾರಗಳು ಹೇಳ್ತಾರೆ. ನಮಗೆ ಪ್ರಾರಬ್ಧ ನಿಜ, ಸುಖನೂ ಐತೆ ದುಃಖನೂ ಐತೆ. ಪ್ರಾರಬ್ಧದ ಕರ್ಮವನ್ನು ಊಟ ಮಾಡಲಿಕ್ಕೆ ಈ ಶರೀರ ತೊಗೊಂಡು ಬಂದುಬಿಟ್ಟಿದ್ದೀವಿ ನೋಡ್ರಿ. ಈಗ ಒಬ್ಬ ವ್ಯಕ್ತಿಗೆ ಆಪ್ರೇಷನ್ ಮಾಡಬೇಕಾಗ್ಯದ, ಆರಾಮಿರಲ್ಲ, ಆಪ್ರೇಷನ್ ಮಾಡಬೇಕಾಗ್ಯದ. ಅದಕ್ಕೆ ಏನೋ ಹೊಟ್ಟೆ ಒಳಗೆ ಒಂದು ಗಡ್ಡಿ ಆಯಿತು ಅಥವಾ ಏನೋ ಆಯಿತು ತೆಗಿಬೇಕಂತ ಹೇಳಿದ್ದಾರೆ. ಏನು ಮಾಡಬೇಕೀಗ? ಅದು ಎಲ್ಲಿ ತಪ್ಪಿಸ್ಕೊಂಡ್ರೂ ಕೂಡ ಅದು ಬಿಟ್ಟದ್ದಲ್ಲ, ಅದು ಮಾಡಿಸ್ಕೊಳ್ಳೇಬೇಕು. ಬೇಡ ಬೇಡ ಅಂದ್ರೆ ಬಿಡ್ತದೇನು? ಇಲ್ಲ, ಡಾಕ್ಟ್ರ್ ಹತ್ರ ಹೋಗಲೇಬೇಕು, ಅದು ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು. ಆದರೂ ಕೂಡ ಆ ಕಷ್ಟದ ಜೊತೆಗೆ ನಮ್ಗೆ ಆಪ್ರೇಷನ್ ಮಾಡಿದ್ದು ನಮಗೆ ಗೊತ್ತಾಗಬಾರ್ದು. ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ರೋಗಿ ಹೋಗಿ ಅದನ್ನೇ ಕೇಳ್ಕೋತಾನೆ, ಹೆಂಗೂ ಆಪ್ರೇಷನ್ ಮಾಡಬೇಕ್ರಿ, ಮತ್ತು ಅದರಿಂದ ತಪ್ಪಿಸ್ಕೊಳಕ್ಕಂತೂ ಆಗೋದೇ ಇಲ್ಲ, ಆದರೂ ನನಗೆ ಸ್ವಲ್ಪ ನೋವು ಕಡಿಮೆ ಮಾಡಿರಿ ಅಂತ ಕೇಳ್ತಾರೆ. ಅದಕ್ಕೆ ನೋವು ಕಡಿಮೆ ಮಾಡಿರಿ ನೋಡ್ರಿ. ಅದಕ್ಕೆ ಈಗ ಕೆಲವು ಸಲ ನಮ್ಗೆ ಏನಾಗಿರ್ತದೆ, ಇಂಥ 2 ದಿವಸ ಬಿಟ್ಟು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಮಧ್ಯೆ ಶನಿವಾರ ಸೋಮವಾರ ಅದು ಆಯ್ತವಾರ ಬಂದಿರ್ತದೆ. ಆವಾಗ ಅವ್ರು ಏನು ಹೇಳ್ತಾರೆ, ಇಲ್ಲರಿ ಒಂದು 2-3 ದಿವಸದ ನಂತರ ನಾವು ಆಪ್ರೇಷನ್ ಮಾಡ್ತೀವಿ ಅಂತಂದ್ರೆ ಒಂದು 2-3 ದಿವಸದಲ್ಲಿ ನಮ್ಗೆ ಟೆನ್ಷನ್ ಶುರುವಾಗಿ ಹೆಂಗಪ್ಪ ಮಾಡಬೇಕು ಅನ್ನುವಂಥ ಭಾವ ನಮಗೆ ಬಂದಿರ್ತದೆ. ಕಳಿಬೇಕು ಹೆಂಗೆ ಟೈಮು, 3 ದಿವಸ ಆದ ನಂತರ ಆಪ್ರೇಷನ್ ಹೆಂಗೆ ಮಾಡಬೇಕೋ ಹೆಂಗಿಲ್ಲೋ, ಹೆಂಗಾಗುತ್ತೋ ಹೆಂಗಿಲ್ಲೋ ಅಂತ ಒಂದು ಟೆನ್ಷನ್ ಇರ್ತದೆ. ಆವಾಗ ಡಾಕ್ಟ್ರ್ ಹತ್ರ ನಮಗೆ ಫುಲ್ ಟೆನ್ಷನ್ ಆಕತ್ತಿದ್ರೆ ಆಪ್ರೇಷನ್ ಅಂತಂದಾಗ ಆವಾಗ ಒಂಚೂರು ಗುಳಿಗೆ ಕೊಡ್ತಾರೆ. ಯಾಕಂದ್ರೆ ಆ ಟೆನ್ಷನ್ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಕೆಲವು ಗುಳಿಗೆನೂ ಕೊಡ್ತಾರೆ, ಹಂಗೂ ಕೊಡ್ತಾರೆ. ಮತ್ತು ಆಪ್ರೇಷನ್ ಸಂದರ್ಭದಲ್ಲಿ ನಮಗೆ ನೋವು ಕಾಣಬಾರ್ದು ಅಂತಂದಾಗ ಅವಾಗ ಅನಸ್ತೇಸಿಯಾ ಕೊಡ್ತಾರೆ. ಕೊಟ್ಟು ನಮ್ಗೆ ಆಪ್ರೇಷನ್ ಹೊಟ್ಟೆ ಕೊಯ್ದ್ರೇನು ಏನು ತೆಗೆದ್ರು, ಹೊಟ್ಟೆಯಲ್ಲಿ ಏನು ತೆಗೆದ್ರು ಕೂಡ ನಮಗೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಅನಸ್ತೇಸಿಯಾ ಅನ್ನುವಂಥದ್ದು ಅಲ್ಲಿ ಕೊಡ್ತಾರೆ. ಆವಾಗ ನಮಗೇನಾಗ್ತದೆ, ಅಪ್ಪ ಆಪ್ರೇಷನ್ ಆಯ್ತು ರೀ, ಮುಗೀತು, ಸದ್ಯಕ್ಕೆ ನಾ ಎಷ್ಟು ಭಯ ಮಾಡ್ಕೊಂಡಿದ್ದೆ, ಏನೂ ಆಗಲಿಲ್ಲ ಅಂತ ಅನ್ನುವಂಗೆ ಇಲ್ಲಿ ಕೂಡ ನಮ್ಗೆ ಸಂಸಾರದ ಒಂದು ತಾಪತ್ರಯಗಳು ಭಾಳಷ್ಟು ಇರ್ತಾವೆ.
ಎಷ್ಟೋ ಜನ ಸತ್ಯ ಹೋಗ್ತಾರೆ ಇದನ್ನು ತಡ್ಕೊಳಕ್ಕಾಗ್ಲಾರ್ದ. ಈ ಪ್ರಾರಬ್ಧ ಕರ್ಮಗಳು ಭಾಳಷ್ಟು ಹೊಡ್ತಾ ಕೊಡ್ತಾವೆ. ಭಾಳಷ್ಟು ಸಂಸಾರದಲ್ಲಿ ಭಾಳಷ್ಟು ಕಷ್ಟಗಳು, ನಷ್ಟಗಳು ಎಲ್ಲನೂ ಕಾಣಕ್ಕೆ ಸಾಧ್ಯ. ಎಂಥ ಒಂದು ಶ್ರೀಮಂತ ಇದ್ರೂ ಕೂಡ ಏಳು ಬೀಳು ಅಂತ ಇದ್ದೇ ಇರ್ತಾವೆ. ಪ್ರಾರಬ್ಧ ರೂಪದಿಂದ ಕಷ್ಟ ಸುಖ ಅನುಭವಿಸ್ಲಿಕ್ಕೆ ಈ ಶರೀರ ಬಂದದು. ಪಾಪ ಪುಣ್ಯ ಎರಡು ಒತ್ತುಕೊಂಡು ಬಂದದ ಈ ಶರೀರ. ಹಾಗಾದಾಗ ಪಾಪದ ಫಲ ದುಃಖ ಇರ್ತದೆ, ಸುಖದ ಫಲ ಏನು ಪುಣ್ಯದ ಫಲ ಸುಖ ಇರ್ತದೆ. ಆವಾಗ ನಮಗೇನಾಗ್ತದೆ, ಕಷ್ಟ ಬಂದಾಗ ತಡ್ಕೊಳಕ್ಕಾಗೋದೇ ಇಲ್ಲ. ಕೆಲವು ಮಂದಿ ಸತ್ಯ ಹೋಗಿರ್ತಾರೆ ನೋಡ್ರಿ. ಆದ್ರೆ ಆ ಸಂಸಾರದಲ್ಲಿ ಬರುವಂಥ ದುಃಖವನ್ನು ತಡ್ಕೊಂಡು, ಆ ತಾಪತ್ರಯನ್ನು ತಡ್ಕೊಂಡು, ಅದನ್ನು ಸಹಿಸ್ಕೊಂಡು, ಅದು ನಮಗೆ ಕಾಣಲಾರ್ದಂಗೆ ಮಾಡುವಂಥವ್ನು ಯಾರಪ್ಪ? ಇಂಥ ಕಷ್ಟವನ್ನು ಕಾಣಲಾರ್ದಂಗೆ ಮಾಡಿ ಭಗವಂತನ ಸ್ಮರಣೆ ಮಾಡಿ ಆ ಮುಕ್ತನಾಗುವಂಥ ಒಂದು ದಾರಿಯನ್ನು ಹೇಳಿಕೊಡುವಂಥವ್ನು ಯಾರಂದ್ರೆ ಸದ್ಗುರುನಾಥ. ಏನೇ ಕಷ್ಟ ಬಂದರೂ ಕೂಡ ನಿನಗೆ ತಾಗ್ಲಾರ್ದಂಗೆ ಮಾಡ್ತಾನೆ. ಅದು ಅನಿಸ್ತೇಸಿಯ ಥರ ಅದನ್ನ ವಾಕ್ಯಗಳು ಇರ್ತಾವೆ. ಅವು ಯಾವ ನಿನಗೆ ಏನು ಎಂಥ ಕಷ್ಟಗಳು ಬಂದರೂ ಕೂಡ ನಿನಗೇನು ಮಾಡಂಗಿಲ್ಲ ಅಂತ ಇಡ್ತಾ ಸದ್ಗುರುನಾಥ ನಮಗೆ ತಿಳಿಸ್ತಾನೆ. ಅದಕ್ಕೆ ಇಲ್ಲಿ ಅಂಥ ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಸುಮ್ಮನೆ ಆಗ್ತಿದೆ ಏನಂದ್ರೆ, ಇಲ್ಲ ನೀನು ಕೆಲವೊಂದು ಸಾಧನೆಗಳನ್ನು ಮಾಡಬೇಕಾಗ್ತದೆ, ಕೆಲವು ವಿಚಾರಗಳನ್ನು ಬದಲಾವಣೆ ಮಾಡ್ಕೋಬೇಕಾಗ್ತದೆ, ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಏನು ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದಂದ್ರೆ, ಇಷ್ಟು ದಿವಸ ಯಾವುದನ್ನು ನಂಬಿ ಇಲ್ಲಿ ಸತ್ಗುವಂತ ಕುಂತಿದೆ, ಸಾಯುವಂಥದ್ದು, ಹುಟ್ಟುವಂಥದ್ದು, ಇದೆಲ್ಲ ಹೆಂಗೆ ನಡೆದದ, ಯಾವ್ದು ರೀತಿಯಲ್ಲಿ ನಡೆದಂದ್ರೆ ಮಾಯೆಯಿಂದ ನಡೆದಂಥದ್ದು, ನಿನ್ನ ಅಜ್ಞಾನದಲ್ಲಿ ನಡೆದಂಥದ್ದು. ಇದು ಸತ್ಯ ಅದೇನಂದ್ರೆ ಇದು ಮಿಥ್ಯ. ನಿನಗೆ ಅಜ್ಞಾನ ಇದ್ದದಕ್ಕಾಗಿ ಇದೆಲ್ಲ ಸತ್ಯ ಅಂತ ನಿನಗೆ ಅದು ಅನ್ಸಕತ್ತಿದೆ. ನಿನಗೆ ಇದೇ ಸತ್ಯ ಅಂತ ತಿಳ್ಕೊಂಡಿದೆ. ಯಾವಾಗ ಸದ್ಗುರು ಮುಖಾಂತರ ತಿಳಿದಾಗ ಇದು ಮಿಥ್ಯ ಅನ್ನುವಂಥದ್ದು ಗೊತ್ತಾಗ್ತದೆ. ಅದಕ್ಕೆ ಈ ಮನಸ್ಸು ಮಿಥ್ಯದ ಕಡೆ ಏನು ಇಟ್ಟಿದೆಯಲ್ಲ, ಅದನ್ನು ತೊಗೊಂಡು ಗುರುನಾಥನ ವಾಕ್ಯಗಳೇನು ನಿನಗೆ ಸಿಗ್ತಾವಲ್ಲ, ಆ ಕಡೆ ಮನಸ್ಸು ಬದಲಾವಣೆ ಮಾಡ್ಕೋಬೇಕು. ಇಲ್ಲಿ ಮನಸ್ಸು ಪಲ್ಲಟ ಆಗಬೇಕು. ನಾವು ಕೇಳಿದ್ರೆ ನಮ್ಮ ಮನಸ್ಸು ಹಂಗೆ ಇರ್ತದೆ ಅಂದ್ರೆ ಇದು ಉಪಯೋಗ ಆಗಂಗಿಲ್ಲ. ಕೇಳಿದ ನಂತರ ಯಾಕಂದರೆ ಇದು ಭಾಳ ಉತ್ಕೃಷ್ಟವಾದಂಥ ವಿಚಾರಗಳಿವು, ಸುಮ್ಮನೆ ಅಲ್ಲ ಇವು. ಅದಕ್ಕೆ ಸಿದ್ಧಾರೂಢರು ಒಂದು ಸಂದರ್ಭದಲ್ಲಿ ಎಲ್ಲರೂ ಭಕ್ತರೆಲ್ಲ ಕೂತ್ಕೊಂಡ್ರೆ ಆ ಮಠಕ್ಕೆ ಏನೇನು ಬರ್ತಾವ, ರೊಕ್ಕ, ರೂಪಾಯಿ, ಬಂಗಾರ, ಬೆಳ್ಳಿ ಎಲ್ಲ ಬರ್ತಿದ್ವು. ಕೆಲವು ಜನ ಬಂಗಾರ ಇಷ್ಟು ಬಂತು, ಬೆಳ್ಳಿ ಇಷ್ಟು ಬಂತು ಅಂತ ಇದ್ರಾಗ ಎಣಸೋರ ಭಾಳ ಜನ ಇದ್ದರು. ಅವಾಗ ಮಠಕ್ಕೆ ಬಂದಂಥ ಒಂದು ಏನು ದಾನ ಧರ್ಮಗಳು ಅವೆಲ್ಲ ನೋಡಿ ಮಾಡಿ ಇವಿಷ್ಟು ನನಗೆ ಬೇಕು ನಿನಗೆ ಬೇಕು ಅನ್ನೋರ್ನು ಭಾಳ ಜನ ಇದ್ರು ಅವಾಗ ಸಿದ್ಧಾರೂಢರು ಅದನ್ನೇನು ನೋಡ್ತಿರೋ, ನಾಶ ಆಗುವಂಥದ್ದು ಏನು ನೋಡ್ತೀರಿ, ಅವೆಲ್ಲ ನಾಶ ಆಗಿ ಹೋಗ್ತಾವ. ಇಲ್ಲಿ 2-3 ಟೈಮ್ ಮುತ್ತು ರತ್ನ ಇಲ್ಲಿ ಬೀಳ್ತಾ ಇದ್ದಾವೆ ನೋಡಿ, ಆರಿಸ್ಕೊಳ್ರಪ್ಪ ಅಂತಿದ್ರಂತ ಸಿದ್ಧಾರೂಢರು. ಹಂಗೆ ಮುತ್ತು ರತ್ನಕರ ಇಟ್ಟಿಟ್ಟು ಬೆಲೆ ಕಟ್ಬೋದು, ಈ ವಾಕ್ಯಗಳಿಗೂ ಬೆಲೆ ಕಟ್ಟೋಕ್ಕಾಗಂಗಿಲ್ಲ. ಅಂಥ ವಾಕ್ಯಗಳು ಅದಾವು. ಅದಕ್ಕೆ ಇಂಥ ಒಂದು ಮುಕ್ತಿ ಕಾಂತಿಯ ರೀತಿ ಆ ಮನಸ್ಸನ್ನು ಗುರುನಾಥನ ವಾಕ್ಯಗಳಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಇದನ್ನು ನಾವು ಸ್ವೀಕಾರ ಮಾಡಿದಾಗ ಮುಕ್ತಿ ಅನ್ನುವಂಥ ಸ್ತ್ರೀ ಅಂದರೆ ಆ ಮುಕ್ತಿ ಅನ್ನುವಂಥದ್ದು ನಮಗೆ ಆಗ್ತದೆ ಅನ್ನುವಂಥ ವಿಚಾರದಲ್ಲಿ 17ನೇ ಪದದಲ್ಲಿ ಹೇಳ್ತಾರೆ, ಮುಕ್ತಿ ಕಾಂತೆಯ ರೀತಿ ಸುಮ್ಮನಾಗುವುದೇ ಪರಯುಕ್ತಿ ಅರಿದು ಕೂಡುವವರಿಗಲ್ಲದಿಂತು ಅಂತ ಹೇಳ್ತಾರೆ. ಶ್ರೇಷ್ಠವಾದಂಥ ಒಂದು ವಿಚಾರವನ್ನು ಮಾಡದೇ ಇದ್ದಾಗ ಮುಕ್ತಿ ಸುಮ್ಮನೆ ಆಗ್ತದೇನು ಅದಕ್ಕೆ ಹೇಳ್ತಾರೆ. ಪರತತ್ವ ಸಾಧ್ಯವಾಗುವುದೇ ಜೀವ ಪರಮಾರ ನೊಡಗೂಡದವರಿಗೆ ಬರಿದೆ, ಕಾಮ ಕಾಲರ ಗೆಲ್ಲದವಗೆ ಕೆಟ್ಟ ಹೇಮ ಕಾಮಿನಿ ಭೂಮಿಗಳ ಬಿಡದವಗೆ, ನಾಮರೂಪಕ್ಕೆ ಮೋಯಿಸುವಗೆ ಮಿಕ್ಕ ಪ್ರೇಮಾಸ್ತಿ ಭಾತಿಯ ನೊಡಗೂಡದವಗೆ ಪರತತ್ವ ಸಾಧ್ಯವಾಗುವುದೇ. ನೋಡ್ರಿ ಎಷ್ಟು ಅದ್ಭುತವಾಗಿ ಸರ್ಪಭೂಷಣರು ಹೇಳ್ತಾರೆ ಇದನ್ನು. ಅದಕ್ಕೆ ಇಂಥ ಒಂದು ಅಳವಡ್ಬೇಕಾಗಿತ್ತಂದ್ರೆ ಏನೋ ಹೇಳಿದ್ದಾರೆ ಅವ್ರು. ನೋಡ್ರಿ ಎಷ್ಟು ಕಾಮ ಕಾಲರ ಗೆಲ್ಲದವಗೆ ಅಂತ ಹೇಳಿದಾರೆ. ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಕಾಮ ಕಾಲ ಗೆಲ್ಲದವಗೆ. ನೋಡ್ರಿ, ಕಾಮ, ಮನ್ಮಥ, ಕಾಲ, ಯಮಧರ್ಮ ಇವ್ರಿಗೆ ಗೆಲ್ಲದೇ ಇರುವಂಥದ್ದು, ಗೆಲ್ಲದವಗೆ. ಕೆಟ್ಟವು ಯಾವುದವ? ಹೇಮ ಕಾಮಿನಿ ಭೂಮಿ ಅಂದ್ರೆ ಹೆಣ್ಣು ಹೊನ್ನು ಮಣ್ಣು, ಇವು ಬಿಡದವಗೆ. ಮತ್ತು ನಾವು ಹಿಡ್ಕೊಂಡ ಕುಂತೀವಿ ಅಂತಂದ್ರೆ ಮತ್ತು ನಾವೇನು ಜ್ಞಾನಿಗಳಾಗ್ತೀವಿ, ಏನು ಮುಕ್ತರಾಗ್ತೀವಿ, ನಾವೇ ವಿಚಾರ ಮಾಡ್ಬೇಕು. ಬೇರೆದವ್ರು ಏನು ವಿಚಾರ ಮಾಡೋದಿಲ್ಲ. ನಾವು ಎಷ್ಟು ಹಿಡ್ಕೊಂಡು ಕುಂತೀವಿ
ಏನು ಬಿಟ್ಟಿವೋ ಹಿಡ್ಕೊಂಡು ಕುಂತೀವೋ ನಮ್ಮ ಮನಸ್ಸಿನಾಗ ನಮ್ಗೆ ಗೊತ್ತಿದು. ಹೇಳ್ತಾರೆ, ಕೆಟ್ಟ ಹೇಮ ಕಾಮಿನಿ ಭೂಮಿಗಳ ಬೀಡದವಗೆ, ನಾಮ ರೂಪಕ್ಕೆ ಮೋಹಿಸುವವಗೆ, ಮಿಕ್ಕ ಪ್ರೇಮಾಸ್ತಿ ಭಾತಿಯ ನೊಡಗೂಡದವಗೆ ಪರತತ್ವ ಸಾಧ್ಯವಾಗುವುದೇ ಅಂತ ಹೇಳ್ತಾರೆ ಅವರು. ಮೊದಲು ಇವನು ಬಿಟ್ಕೊಂಡು ಅದಕ್ಕೆ ಮನಸ್ಸನ್ನು ನಾವು ಇಲ್ಲಿ ಏನಂದ್ರೆ ಬದಲಾವಣೆ ಮಾಡ್ಕೊಡ್ಬೇಕಾಗಿದೆ, ಪಲ್ಲಟ ಆಗಬೇಕಾಗ್ಯದ. ಕೇಳಿಬಿಟ್ಟು ಗುರುನಾಥನ ವಾಕ್ಯಗಳು ಕೇಳಿದಾಗ ನಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ಕೊಳಕ್ಕೆ ಸಾಧ್ಯ ಅದ. ಅದು ನಿನ್ನ ಪ್ರಯತ್ನ ಭಾಳ ಮುಖ್ಯ. ಕೇಳಿದ ತಕ್ಷಣವೇ ನಾವು ಅಶ್ರದ್ಧೆಯಿಂದ ತೊಗೊಂಡಿವಿ ಅಂತಂದ್ರೆ ಕೆಲಸ ಆಗ್ತದೆ, ಇಲ್ಲ ಅಂತಿಲ್ಲ. ಅದಕ್ಕೆ ಈ ರೀತಿಯಾಗಿ ನಿನ್ನೆ ವಿಚಾರದಾಗ 1ನೇ ನುಡಿಯಲ್ಲಿ ಬಂದದ, ಶ್ರುತಿ ಗುರು ಸಕರನ ಅನುಕೂಲವಿಲ್ಲದೆ ಮಾಯಾ ಸತಿಯ ಮುನ್ನಿನ ಮೋಹ ಒಳಿಯದೆ ಮತಿ ಲಯದೇಕಾಂತದೆಡೆ ಸಮನಿಸದೆ ಸಂಸ್ಕೃತಿ ದುಃಖದಾಂತಕ ಅಡಗದೆ ಅಂತ ಹೇಳ್ತಾರೆ ಅವರು. ನಿನ್ನೆಯ ವಿಚಾರದಲ್ಲಿ ಕೆಲವು ಬಂದಿದ್ದಾವೆ. ಈಗ ಮತ್ತಿನ್ನೊಂದು ಅದೇ 2ನೇ ನುಡಿ ನೋಡೋಣ. ಇದು ಮುಗಿದದ, 2ನೇ ನುಡಿ ನೋಡೋಣ. ವರಗುಣದೊಳಗಾಡಿ ಮೆರೆಯದೆ ಸುಕೃತದ ಕರ ಚೆಲುವ ಎಸೆಯದೆ ಮನುಗಳ ಸರಸ ಸಲ್ಲಾಪವಿಲ್ಲದೆ ವಿವೇಕದ ಸನ್ನೆವೆರೆಸಿ ನೋಡದೆ ನೇಮವಿಡಿಯದೆ ಅಂತ 2ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಯಾವ ರೀತಿ ಅಂದರೆ ನಿನ್ನೆ ಸ್ವಲ್ಪ ವಿಚಾರ ಬಂದಿದ್ದವು. ವರಗುಣದೊಳಗಾಡಿ ಮೆರೆಯದೆ ಅನ್ನುವಂಥದ್ದು. ನಾವು ವರನ್ನು ನೋಡಬೇಕಾದಾಗ ಇವು ಗುಣದಿಂದ ಚಲೋ ಅದನೋ ಹೆಂಗೋ, ಇದಕ್ಕೇನು ಕೆಟ್ಟ ಚಟಗಳದಾವೋ ಹೆಂಗೋ, ಪರಸ್ತ್ರೀ ಸಂಘ ಐತೋ ಹೆಂಗಂತ ಹೆಂಗೆ ವಿಚಾರ ಮಾಡ್ತೀವಿ. ಅದ್ರಂಗೆ ಇಲ್ಲಿ ನಮಗೆ ಮುಕ್ತಿ ಆಗಬೇಕಾದ್ರೆ ಸಕಲ ಸದ್ಗುಣಗಳು ಇರಬೇಕು. ಅದಕ್ಕೆ ನಾವು ಇಲ್ಲಿ ಕೆಟ್ಟ ಗುಣಗಳು ಬಿಡುವಂಥದ್ದು. ಅದಕ್ಕೆ ದಾಸರು ಕೂಡ ಭಾಳ ಚಂದ ಹೇಳ್ತಾರೆ. ಕೆಲವೊಂದು ವಿಚಾರದಲ್ಲಿ ದಾಸರ ಪದಗಳಲ್ಲಿ ಕೂಡ ಈ ಒಂದು ಹೇಳ್ತಾರೆ. ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ. ಯಾವ ರೂಪದಂದರೆ ಬಿಟ್ಕೋ ನೀನಾರ ಬಿಡ್ಸಪ್ಪ ಅಂತಾರೆ ಹೇಳು, ನೀನಾರ ಬಿಟ್ಕೋ. ಎಷ್ಟು ನೀ ಭಕ್ತಿಯಿಂದ ನೀನು ಹೋಗ್ತಿದ್ದೆ ಅಷ್ಟು ನಿನಗೆ ಇವನು ದೂರ ಆಗ್ತಾವ. ದುಷ್ಟ ಗುಣಗಳನ್ನು ದೂರ ಮಾಡ್ತಾನಂತ. ನಿನ್ನ ಭಕ್ತಿ ನಿನ್ನ ಬಲ್ಲಿ ಎಷ್ಟು ಶಕ್ತಿ ಅದ, ತಾಕತ್ತು, ಶ್ರದ್ಧವಾನ್ ಲಭತೆ ಜ್ಞಾನ ಅಂತ ಹೇಳಿದಾರೆ. ಎಷ್ಟು ಶ್ರದ್ಧೆ ಅದ ಅಷ್ಟು ನಿನಗೆ ಬರ್ತದದು. ಸುಮ್ಮನೆ ಅಲ್ಲ. ಆ ಶ್ರದ್ಧೆ ಎಲ್ಲಿಟ್ಕೊಂಡು ಕುಂತಿದ್ದಿ? ಸಂಸಾರದಲ್ಲಿ ಇಟ್ಕೊಂಡು ಕುಂತಿದ್ದಿ. ಅದನ್ನು ಈ ಕಡೆ ಹಾಕು. ಆ ಶ್ರದ್ಧೆ ಗುರು ಹಾಕ್ಯದ ಮೇಲೆ ಇಡು. ಅದಕ್ಕೆ ಇಲ್ಲಿ ಕೂಡ ಸದ್ಗುಣಗಳು ಇಲ್ಲದೆ ಇದ್ದಾಗ ಏನಂದ್ರೆ ಹೇಳಿದ್ದಾರೆ ಅವರು, ನಾವು ಗುರುವಿನ ಮುಖಾಂತರ ಕೇಳಬೇಕಾದಾಗ ವಿವೇಕ ವೈರಾಗ್ಯ ಸಮಾಧಿ ಸೆಟ್ ಸಂಪತ್ತನ್ನು ಮಾಡಿಕೊಂಡೇ ಕೂತ್ಕೊಂಡು ಅವನ್ನೆಲ್ಲ ಕೇಳಿದಾಗ ಖಂಡಿತ ಆ ಮೋಕ್ಷದ ಸುಖ ಪ್ರಾಪ್ತಿಯಾಗ್ತದೆ. ಇಲ್ಲಂತಿಲ್ಲ, ಆಗೋದೇ ಇಲ್ಲಂತ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳ್ಬೇಕಂತ ಇಚ್ಛೆ ಉಳ್ಳಂಥವ್ರು ಅದು ಖಂಡಿತ ಮುಕ್ತ ಆಗ್ಬೋದು. ಬಟ್ ಅಷ್ಟು ಅಂದರೆ ಹಿಂದಿನ ಒಂದು ಪುಣ್ಯದ ಸಂಸ್ಕಾರ, ಬಲ, ಪ್ರಯತ್ನ ಇವೆಲ್ಲ ಬೇಕು. ಬರೀ ಸಂಸ್ಕಾರ ಇದ್ರೆ ಆಗ್ತಿತ್ತು. ನಮ್ಗೆ ಆ ಸಂಸ್ಕಾರ ಇಲ್ಲ ಅಂತೇಳಿ ನೀವು ಪ್ರಯತ್ನ ಮಾಡ್ಕೊಳೋದು ಕುಂತ್ರೆ ಆಗಂಗಿಲ್ಲ. ಅದು ಪ್ರಯತ್ನವೂ ಬೇಕಿಲ್ಲಿ. ಯಾಕಂದರೆ ಮನುಷ್ಯನಿಗೆ ವಿವೇಕ ಅನ್ನುವಂಥದ್ದು ಐತೆ. ಯಾವುದು ಸತ್ಯ, ಯಾವುದು ಮಿಥ್ಯೆ, ಯಾವುದು ಅದು ಸರಿ ಇಲ್ಲ, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಎಲ್ಲ ಗೊತ್ತಿರ್ತದಲ್ಲ. ಅದನ್ನು ತಿಳ್ಕೊಂಡು ಕೂಡ ನಾವು ಬದಲಾವಣೆ ಮಾಡೋಕ್ಕೆ ಬರ್ತದೆ ಮನಸ್ಸು. ಈ ರೀತಿಯಾಗಿ ಇರ್ತದೆ. ಮತ್ತು ಇನ್ನು ಯಾವ ರೀತಿ ಅಂದರೆ ಇಲ್ಲಿ ಸುಂದರವಾಗಿರ್ಬೇಕು ವರ ಮದುವೆ ಆಗೋ ಹುಡುಗ ಚೆನ್ನಾಗಿರ್ಬೇಕು ಅಂತ ಏನು ಬಯಸ್ತಾರಲ್ಲ, ಇಲ್ಲಿ ಕೂಡ ಹೆಂಗಂದರೆ ಹಿಂದಿನ ಜನ್ಮದ ಒಂದು ನಿಷ್ಕಾಮದ ಪುಣ್ಯದ ಫಲ ಇರಬೇಕು. ಅದು ಒಂದು ಸುಂದರತ್ವ ಅಂತ ಕೂಡ ಹೇಳಿಸ್ಕೊಳ್ತದೆ. ಮತ್ತು ವ್ಯವಹಾರದಲ್ಲಿ ಸ್ತ್ರೀಯನ್ನು ಒಲಿಸ್ಕೊಳ್ಬೇಕಾದ್ರೆ ಕೆಲವೊಂದು ನೋಡ್ರಿ, ಈಗ ಹೆಂಡತಿ ಜೊತೆ ಚೆನ್ನಾಗಿ ಮದುವೆಯಾಗಿ ಹೊಸದ್ರಾಗಿದ್ದಾಗ ಈತ ಒಂದು ಸ್ವಲ್ಪ ಮಾತಾಡೋದು ಚಂದ, ಆಕಿನ ಜೊತೆ ಚೆನ್ನಾಗಿ ಇರುವಂಥದ್ದಾದ್ರೆ ಹೆಂಡತಿ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಏನಂತಂದ್ರೆ ಈ ಒಂದು ವಿವೇಕ ರೂಪದಿಂದಿರುವಂಥ ಏನಂದ್ರೆ ಸದ್ಗುರುವಿನ ವಾಕ್ಯವನ್ನು ಕೇಳಿ ಇದು ಸತ್ಯ ಯಾವುದು ಮಿಥ್ಯೆ ಯಾವುದು ಅನ್ನುವಂಥದ್ದು ವಿಚಾರ ಮಾಡಬೇಕು. ಅದು ಹೆಂಗಂದ್ರೆ ಗುರು ವಾಕ್ಯವನ್ನು ಬಹಳಷ್ಟು ಒಂದು ಒಲುಮೆಯಿಂದ ತೊಗೊಳ್ಬೇಕಿದು. ಯಾಕಂದ್ರೆ ಬಹು ಸುಲಭ ಬ್ರಹ್ಮಜ್ಞಾನ ಗುರು ಒಲಿದು ಪೇಳದಿರಲು ಬ್ರಹ್ಮನಿವಾಸದ ಅಂತ ಹೇಳ್ಯಾರ. ಬಹು ಸುಲಭ ಬ್ರಹ್ಮಜ್ಞಾನ ಗುರು ಶಿಷ್ಯ ಒಲಿದು ಅಲ್ಲಿ ಕೇಳದೇ ಇದ್ದಾಗ ಹಿಂಗೂ ತೊಗೊಳ್ಬೋದು ನಾವು.
ಒಲಿದು ಪೇಳದಿಲ್ಲ ಸದ್ಗುರುನಾಥ ಒಲಿದು ಹೇಳದಿದ್ರೆ ಇದು ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಆಗಂಗಿಲ್ಲಂತ ಈ ಕೆಲಸ ನೋಡ್ರಿ. ಇಂಥ ಗೂಢಾರ್ಥವಾದಂಥ ವಿಚಾರ ಸದ್ಗುರುನಾಥ ನಿನ್ನ ಶಿಷ್ಯನ ಭಾವಕ್ಕೆ ಬಂದು ಶಿಷ್ಯನ ವೃತ್ತಿಗೆ ಬಂದು ಹೇಳ್ತಾನಂದ್ರೆ ಎಂಥ ಪುಣ್ಯ ರೀ ಇದು. ಯಾಕಂದ್ರೆ ಗುರು ಎಲ್ಲ ಮಾಡ್ಕೊಂಡು ಕಿಶ್ ಮ್ಯಾಲೆ ಹತ್ತಿ ಬಿಟ್ಟಾನ, ಮತ್ತು ಆತ ಅಲ್ಲೇ ಮ್ಯಾಲೆ ಕುಂತನಂದ್ರೆ ನೀನು ಹೆಂಗೆ ಉದ್ಧಾರ ಆಗ್ತಿ? ಹೌದು, ನಾ ಎಲ್ಲ ಕಷ್ಟಪಟ್ಟು ಮ್ಯಾಲೆ ಬಂದುಬಿಟ್ಟು ನಾನು ಯಾಕೆ ಕೆಳಗಿಳಿಲಿ ಅಂತಂದ್ರೆ ಏನು ಮಾಡೋದು ನೀನು? ಅದಕ್ಕೆ ಮಹಾತ್ಮರು ಅದಕ್ಕೆ ಕರುಣೆ ಅಂತ ಹೇಳಿದ್ದಾರೆ. ಮ್ಯಾಲೆ ಹತ್ತಿದ್ರು ಕೂಡ ಮತ್ತೆ ಕೆಳಗೆ ಬಂದು ಶಿಷ್ಯನ ಭಾವಕ್ಕೆ ಅನುಗುಣವಾಗಿ ಆತನ ಒಂದು ವೃತ್ತಿ ಹೆಂಗಿರ್ತದ ಆ ವೃತ್ತಿಗೆ ಅನುಗುಣವಾಗಿ ನೀನು ಇಂಥ ಗೂಢಾರ್ಥವಾದ ಬಿಚ್ಚಕ್ಕಾಗೋದೇ ಇಲ್ಲ. ಜಗತ್ತಿನೊಳಗೆ ಬ್ರಹ್ಮ ವಿಷ್ಣುವಿಗೆ ಬಿಚ್ಚಕ್ಕಾಗದೇ ಇರುವಂಥದ್ದು ಸದ್ಗುರುನಾಥ ನಿನಗೆ ಬಿಚ್ಚಿ ಉಣಿಸ್ತಾನಂತಂದ್ರೆ ಇದು ಎಂಥ ಕರುಣೆ ರೀ. ದೊಡ್ಡ ಒಂದು ಗೂಢಾರ್ಥವಾದಂಥ ವಿಚಾರಗಳು. ಗಂಟಿದು ದೊಡ್ಡ ಗಂಟು 84 ಲಕ್ಷ ಜೀವರಾಶಿಯಿಂದ ಬಂದರೂ ನಿನಗೆ ತಲೆಗತ್ತಿಲ್ಲಿದು. ಮತ್ತು ಅಂಥ ಗಂಟನ್ನು ಈಗ ನಿನಗೆ ಬಿಚ್ಚಿ ಉಣಿಸ್ತಾನಂದ್ರೆ ಎಷ್ಟು ಜನ್ಮದ ಪುಣ್ಯ ಇರ್ಬೋದು ನಿಂದು ಕೂಡ ಅಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ ಅಂಥ ವಿಚಾರವನ್ನು ಸದ್ಗುರು ಹೇಳಿದಂಥ ವಿಚಾರವನ್ನು ಇದು ಸತ್ಯ ಯಾವುದು ಇದು ಮಿಥ್ಯೆ ಯಾವುದು ಅಂತ ಇದನ್ನು ವಿಚಾರ ಮಾಡ್ತಿರ್ಬೇಕು. ಹೆಂಗಂದ್ರೆ ಒಲುಮೆಯಿಂದ ಪ್ರೀತಿಯಿಂದ ತೊಗೊಳ್ಬೇಕು ಸದ್ಗುರು ವಾಕ್ಯ. ಕಾಟಾಚಾರಕ್ಕೆ ಎಲ್ಲರೂ ಕುಂತಾರ್ರಿ, ನಾನು ಕುಂತು ಕೇಳಕತ್ತೀನಿ, ತೋ ತಲೆ ಕೆಟ್ಟುಬಿಟ್ಟದ್ರೆ ಏನು ಹೇಳ್ತಾರೆ ಏನಿಲ್ಲ ಬರೀ ಅಂತ ಹಿಂಗಂದ್ರೆ ಯಾವ ಜನ್ಮಕ್ಕೆ ನೀವು ಕುಂತು ಕೇಳಿದ್ರೆ ವ್ಯರ್ಥ ಆಗ್ತದೆ. ಅಷ್ಟೇ ಪ್ರೀತಿಲಿಂದ ಈ ವಿಚಾರಗಳು ಹೇಳ್ತಾ ಇದ್ದಾರೆ. ನಿಜ ಇದು ನಮ್ಮೆಲ್ಲರಿಗೆ ಆವಾಗೂ ಕೂಡ ಇಂಥ ಒಂದು ಆಕಾಶ ವಾಯು ಅಗ್ನಿ ಜಲ ಇದೆಲ್ಲ ಪಂಚಭೂತದಿಂದ ಅಂತ ಶರೀರ ಆ ಮಹಾತ್ಮರಿಗೂ ಇದ್ದು, ಈಗ ನಮಗೂ ಅದಾವ, ಅವ್ರ ಗುಣಗಳು ನಮಗೂ ಅದಾವ, ಇವೆಲ್ಲ ಅರಿಷಡ್ ವರ್ಗಗಳು ಅವರಿಗೂ ಇದ್ದು ನಮಗೂ ಅದಾವ. ಅವು ಕೆಲವೊಂದು ಬಿಟ್ಕೊಂಡ್ರೆ ನಾವು ಬಿಟ್ಕೊಂಡಿಲ್ಲ, ಅದ್ರ ಜೊತೆಯೇ ಹೊಂಟೀವಿ. ದುಷ್ಟರ ಜೊತೆಯೇ ನಾವು ಕಾಲ ಕಡೆಯಕತ್ತೀವಿ ಅಂತ ತಿಳ್ಕೊಬೇಕು ನಾವು. ನೋಡಿರಿ, ಒಂದು ಆಟ ಮಾಡಂಗಿಲ್ಲ ಇವರು, ಒಳಗಿದ್ದವರು ಒಂದು ಆಟ ಮಾಡಂಗಿಲ್ಲ. 6 ಮಂದಿ ಗುಣದವರು ಸೇರ್ಯಾರ ಅಂತ ಹೇಳ್ತಾರಲ್ಲ, ಗೆಳತಿ ನಾವು ಒಬ್ಬಾಕಿ. ಇವ್ರು ಏನು ಮಾಡ್ತಾರಂತಂದ್ರೆ ಇಂಥವ್ರು ದುಷ್ಟರು ಸಹವಾಸ ಮಾಡೇ ನಾವೆಲ್ಲ ಕೆಟ್ಟು ಹೋದದ್ದು. ಇವ್ರನ್ನ ಒಬ್ಬೊಬ್ರನ್ನ ಒಂದೊಂದು ಇಟ್ಕೊಂಡು ನೋಡು, ನಿನಗೆ ಗೊತ್ತಾಗ್ತದೆ ಇವ್ರು ಎಷ್ಟು ಕಳ್ಳರು ಅದಾರ, ಎಷ್ಟು ಸುಳ್ಳರು ಅದಾರ, ನಿನಗೆ ಹೆಂಗೆ ದಾರಿ ತಪ್ಸಕತ್ತಾರಂತ ನಿನಗೆ ಗೊತ್ತಾಗ್ತದೆ. ನಿನ್ನ ಒಳಗೆ ನೀನೇ ತಿಳ್ಕೊಬೇಕು ಇವನ್ನ. ಅದಕ್ಕೆ ಈ ರೀತಿಯಾಗಿ ತಿಳ್ಕೊಂಡು ಇವ್ರನ್ನ ಈ ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯ ಇವೇನು ನಾವು ಇದು ಯಾಕೆ ಅಂದರೆ ಬೇರೆ ಜಾಗದಾಗ ಇಟ್ಟೀವಿ. ನಾವು ಮಿಥ್ಯವಾಗಿರುವಂಥ ವಸ್ತುಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕಾಗಿ ಅಲ್ಲಿ ಬಡ್ದಾಡಿ ಸಾಯ್ತೀವಿ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಇವೆಲ್ಲ ಅಲ್ಲಿ ಬಳಸ್ಬೇಡ್ರಪ್ಪ. ಏನೆಲ್ಲ ಶರೀರಕ್ಕೆ ಇವೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ, ನಿನ್ಗೆ ಒಳ್ಳೇದಕ್ಕೆ ಕೊಟ್ಟಾನ. ಕಾಮ ಕ್ರೋಧ, ಕಾಮ ಅಂದರೆ ಅಪೇಕ್ಷೆ ಪಡುವಂಥದ್ದು. ಅದಕ್ಕೆ ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯ ಎಲ್ಲ ಈ ಕಡೆ ಇಡ್ರಿ. ಕಾಮ, ಹೌದು ನಾನು ಇಷ್ಟು ದಿವಸ ನಾಯಿ ನರಿ ಹಂಗೆ ಬದುಕಿಬಿಟ್ಟೆ, ಎಲ್ಲ ದಿವಸಗಳನ್ನು ಹಾಳು ಮಾಡಿಬಿಟ್ಟೆ, ಈಗ ಸದ್ಗುರು ವಾಕ್ಯಗಳನ್ನು ಸಿಕ್ಕಿದಾವ, ಇವತ್ತಿನಿಂದ ನಾನು ಕೇಳಬೇಕಪ್ಪ ಅಂತ ಅಪೇಕ್ಷೆ ಪಡು. ಕಾಮ ಅಂದ್ರೆ ಅಪೇಕ್ಷೆ ಪಡು, ಇಲ್ಲಿ ಪಡು. ಕ್ರೋಧ ಮಾಡು, ಇಷ್ಟು ದಿವಸ ಇವಕ್ಕೆ ದುಡ್ದು ಹಾಕಿದ್ದು ಮತ್ತೆ ನೀವು ಹಂಗೆ ಬೈಯೋದು ಹಂಗಲ್ಲ, ಅದು ನಿನ್ನ ಮನಸ್ಸಿನಾಗೆ ಅನ್ಕೋಬೇಕು. ಮಂದಿಗಾಗಿ ಮಾಡಿದಂಥದ್ದಂತ ಮಹಾತ್ಮರು ಹೇಳ್ರಿ. ಯಾಕಂದ್ರೆ ಇಂಥ ಹೆಂಡತಿ ಮಕ್ಕಳು, ಗಂಡ ಹೆಂಡತಿ ಮಕ್ಕಳು ಬಂದು ಬಳಗ ಎಲ್ಲರೂ ಬಿಟ್ಕೊಟ್ಟು ಬಂದವರೇ ನಾವು. ಎಷ್ಟು ವರ್ಷ ಜನ್ಮಾಂತರ ಬಿಟ್ಟು ಬಂದೀವಿ, ಇನ್ನೂ ಇದು ಮೋಹ ಹೋಗ್ತಾ ಇಲ್ಲ ಅಂದಾಗ ಎಂಥ ಅಜ್ಞಾನ್ರಿ ಇದು. ಬರೀ ಉಣ್ಣೋದಕ್ಕೆ ಮುಂಜಾನೆ ಮಾಡಿದ್ದು ಉಣ್ಣೋದಕ್ಕೆ 2 ಟೈಮ್ ಉಂಡ್ರೆ ರಾತ್ರಿ ಟೈಮ್ ಉಣ್ಣೋದಕ್ಕೆ ಮುಂಜಾನೆ ಟಿಫನಿಗೆ ತಿಂದೀನಿ, ಮಧ್ಯಾಹ್ನ ತಿಂದೀನಿ, ರಾತ್ರಿ ತಿನ್ನೋಕ್ಕಾಗಂಗಿಲ್ಲಪ್ಪ 2 ಟೈಮ್ ತಿಂದೀನಿ ಅಂತೀವಿ. ಅನ್ನೋಂಥ ಜೀವ ಜನ್ಮಾಂತರದಲ್ಲಿ ಇಂಥ ಬಂಧು ಬಳಗ, ಇಂಥ ಮಕ್ಕಳು ಹೆಂಡತಿ ಗಂಡ ಎಲ್ಲರನ್ನೂ ಅವರಿಗಾಗಿ ಜೀವನವನ್ನು ತೇಯ್ದು ಈ ಬಿಟ್ಕೊತ ಬಂದರೂ ಕೂಡ ಇನ್ನೂ ಇದು ಮೋಹನೇ ಹೋಗ್ತಾ ಇಲ್ಲ ಅಂತಂದಾಗ ಎಂಥ ಬಲಾಢ್ಯ ಇರ್ಬೋದು ರೀ ಇದು ಅಜ್ಞಾನ. ಇನ್ನು ಮಾಡಬೇಕೆ ಅನ್ನಿಸ್ತದೆ. ಹುಟ್ಟಿನಿಂದ ಸಾಯೋವರೆಗೂ ಕೂಡ ದಮ್ಮು ಗಟ್ಟಿದ್ರು ಕೂಡ ಇನ್ನು ಸಾಯೋ ಟೈಮಿಗಾದರೂ ಕೂಡ ಇನ್ನು ಇವ್ರಿಗೆ ಮಾಡಬೇಕು, ಇವ್ರು ಒಳ್ಳೇದಾಗಬೇಕು ಅಂದ್ಕೊಂಡ ಸತ್ಕೊಂಡು ಹೋಗ್ತದೆ ಅಂದಾಗ ಇದು ಎಂಥ ಮೋಹ ರೀ ಇದು. ಅದಕ್ಕೆ ಮಹಾತ್ಮರು ಭಾಳ ಚಂದ ಹೇಳ್ತಾರೆ, ಇವನ್ನ ಬಿಟ್ಟು. ಯಾಕಂದ್ರೆ ಹೆಂಡತಿ ಮಕ್ಕಳು ಗಂಡ ಇವೆಲ್ಲ ಮೊದಲೆಲ್ಲ ಬಿಟ್ಕೊತ ಬಂದ್ವಿ. ಈ ಸಲವಾರ ನಿನ್ನ ಸಲುವಾಗಿ ಈ ಶರೀರವನ್ನು ಉಪಯೋಗ ಮಾಡ್ಕೋ, ಕಾಮ ಕ್ರೋಧಾದಿಗಳನ್ನು ಈ ಕಡೆ ಮಾಡು, ಕ್ರೋಧ ಮಾಡು. ಜನ್ಮಾಂತರದಲ್ಲಿ ಇಂಥವಾಗ ಗಂಟು ಬಿದ್ದಾವ ನನಗೆ. ಏನು ಗಂಟು ಬಿದ್ದಾವ? ಇಂಥ ಅರಿಷಡ್ ವರ್ಗಗಳು, ಇಂಥ ಸಂಸಾರ, ಇಂಥ ಹೆಂಡತಿ ಮಕ್ಕಳು, ಇಂಥ ತಂದೆ ತಾಯಿ ಎಲ್ಲನೂ ಕಾಣ್ಕೊತ ಬಂದೀನಿ, ಎಲ್ಲರನ್ನೂ ಬಿಟ್ಕೊತ ಬಂದೀನಿ. ಅದಕ್ಕೆ ತಾತವ್ರು ಒಂದು ಮಾತು ಹೇಳ್ತಿದ್ರು ಮಧ್ಯೆ, ಇಲ್ಲಿ ಕ್ಲಾಸ್ನಲ್ಲಿ ಹೇಳ್ತಿದ್ರು. ಏನು ಹೇಳ್ತಾಯಿದ್ರು, ಒಂದು ಹುಡುಗಿ ಬರ್ತಿತ್ತಂತ ಕೇಳಕ್ಕೆ.
ಈ ಭಾಳಷ್ಟು ಜನರದ್ದು ಏನು ನಮ್ಮ ಭ್ರಮೆಗಳು ಇರ್ತಾವೆ ಭಾಳಷ್ಟು. ಕೆಲವು ಸಲ ನಾವು ಸಣ್ಣವರಿದ್ದಾಗ ಕೆಲವು ಅಂತಿದ್ರು. ಯಾಕಂದ್ರೆ ದೊಡ್ಡವರು ಈ ಪಾರಮಾರ್ಥ ವಿಚಾರಗಳನ್ನು ಮಾತಾಡಬೇಕಾದ್ರಾಗ ಸ್ವಲ್ಪ ಅಂದ್ರೆ ಭಾಳ ಗೂಢಾರ್ಥವಾಗಿ ಮಾತಾಡ್ತಿದ್ರು. ಈ ವಿಚಾರಗಳು ಎಲ್ಲರಿಗೂ ಕೇಳಂಗೆ ಮಾತಾಡ್ತಿದ್ರಲಿಲ್ಲ. ಅಲ್ಲಿ ಶರಣರು ಮತ್ತು ಉಪದೇಶ ತೊಗೊಂಡವರು ಗುರುಗಳೆಲ್ಲ ಕೂತ್ಕೊಂಡು ತಾವೇ ಗುಂಪು ಕಟ್ಟಿ ಈ ವಿಚಾರಗಳನ್ನು ಮಾತಾಡ್ತಿದ್ರು. ಆವಾಗ ನಾವು ಸುಮ್ಮ ಆ ಕಡೆ ಓಡಾಡುವಂಥವ್ರು. ಅವಾಗ ನಾವು ಏನು ಮಾತಾಡ್ತಿರ್ಬೇಕು, ಯಾಕಂದ್ರೆ ನಮಗೂ ಅದು ಹಿಂದಿನ ಸಂಸ್ಕಾರ ಈಗ ನೆನಪು ಬರ್ತದೆ. ಹಿಂದಿನ ಸಂಸ್ಕಾರ ಇತ್ತು, ಭಾಳ ಇತ್ತು. ಬರೀ ಅವ್ರ ಮಧ್ಯೆ ಏನು ಮಾತಾಡ್ತಾರ ಅಂತ ಒಂಥರ ಕ್ಯೂರಿಯಾಸಿಟಿ ನನಗೂ ಹಂಗೆ, ಏನು ಮಾತಾಡ್ತಿರ್ಬೇಕು ಇವರು ಅಂತ ಅನ್ನುವಂಥದ್ದು. ಆವಾಗ ಅಂತಿದ್ರೆ ಇಲ್ಲಿ ಕುಂದ್ರಬೇಡ್ರಿ, ಇಂಥ ವಿಚಾರಗಳು ಕೇಳಬೇಡ್ರಿ, ನೀವು ಹೋಗ್ರಿ ಆ ಕಡೆ ಹೊರಗೆ ಹೋಗ್ರಿ ಅಂತನ್ನೋರು ನಮಗೆಲ್ಲ. ಮತ್ತು ಕೇಳೋರು ಕೂಡ ಇಲ್ಲಪ್ಪ ನೀವು ಸಣ್ಣವ್ರು ಇದ್ರಿ, ಯಾಕೆ ಬೇಕು ನಿಮಗೆಲ್ಲ ಇಂಥದ್ದು ವಿಚಾರಗಳು ಯಾಕೆ ಬೇಕು ಅನ್ನೋರು. ಹೌದಲ್ಲ? ಯಾಕಂತಂದ್ರೆ ಅವ್ರ ಉದ್ದೇಶ ಏನಂದ್ರೆ ಇದನ್ನೆಲ್ಲ ತಿಳ್ಕೊಂಡು ಮತ್ತು ಸನ್ಯಾಸಿ ಆಗಿಬಿಟ್ಟು ಮದುವೆ ಆಗಂಗಿಲ್ಲ, ಇನ್ನು ಏನು ಬೇಡ ನಾನು ಸನ್ಯಾಸಿ ಆಗಿಬಿಡ್ತೀನಿ ಅಂತ ಮತ್ತು ಈ ಗುರುಗಳಿಂದ ಬೆನ್ನು ಹತ್ತಾರೋ ಏನು ಮಾಡ್ತಾರೋ. ಸಂಸಾರ ಮಾಡೋಕೆ ಇವ್ರಿಗೆ ಮನಸ್ಸು ಬರ್ತದೇ ಇಲ್ಲ, ಮುಂದೆ ಹಿಂಗಾಗಿಬಿಡ್ತಾರೋ, ಸಣ್ಣ ಮಕ್ಕಳು ಅದಾವ ಸಂಸಾರ ಮಾಡೋಕೆ ಒಲ್ಲ ಅಂತಾರೋ ಏನು ಮಾಡ್ತಾರೋ ಅನ್ನುವಂಥ ಈ ಥರ ಭ್ರಮೆ ಅವರಿಗೆ ಇದ್ಕೊಂಡು ಇಂಥ ಕಿವ್ಯಾಗ ಹಾಕೋಬಿಡ್ರಿ ಅನ್ನೋ ಒಂದು ಲೆಕ್ಕದಾಗ ಹೇಳ್ತಿದ್ವು. ಆದ್ರೆ ಸಂಸಾರ ಬಿಡು ಮತ್ತು ಬರೀ ಮದುವೆ ಆಗಿಬಿಡ್ರಿ, ಬರೀ ಸನ್ಯಾಸಿ ಆಗ್ರಿ, ಇದನ್ನು ಮಾಡ್ರಿ ಅಂತ ಎಲ್ಲೂ ಹೇಳಿಲ್ಲ. ಪಕ್ಕ ಗೊತ್ತಿರ್ಬೇಕಲ್ಲ. ಹಾಗಾಗಿ ಈಕೆಗೂ ಅವ್ರ ಮನೆಗೆ ಹೇಳ್ತಿದ್ರು, ನೋಡವ ನೀವು ಮದುವೆ ಆಗಕ್ಕೀದಿ, ಮುಂದೆ ಸಂಸಾರ ಅದೆಲ್ಲ ಮಾಡಾಕಿದಿ, ಹೋಗಿ ಅವನ್ನೇನು ಕೇಳ್ತಿದ್ದಿ, ಬೇಡ ಬಿಡು ಹೋಗ್ಬೇಡ ಅಂತ ಅನ್ನೋರು ಅವರು. ಅಂದಾಗ ಆಕೆ ಇಲ್ಲ ನಾ ಕೇಳಕ್ಕೆ ಹೋಗ್ತೀನಿ ಅಂತ ಬರೋಕ್ಕಿಂತ. ಆವಾಗ ತಾತಾರಂದ್ರೆ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ನೀವು ಬೇಡ ಅಂತಾರಲ್ಲವ, ಯಾಕೆ ಬರ್ತಿದ್ದೀನಿ ನೀನು, ಬರೋದು ಬೇಡ ಅಂತಂದ್ರೆ ಹೋಗಪ್ಪ, ಇಂಥ ಅಪ್ಪವನ್ನ ಭಾಳ ಜನ್ಮದಾಗ ಬಿಟ್ಟು ಬಂದೀನಿ, ಈಗ ಅವ್ರ ಮಾತು ಕೇಳಿಕೇಸಿ ನಾನು ಬಿಡೋಕ್ಕಾಗಂಗಿಲ್ಲ, ನನಗಿಂಥ ವಾಕ್ಯಗಳು ಸಿಗ್ತಾ ಇದ್ದಾವಂದ್ರೆ ನನ್ನ ಪುಣ್ಯ ಅದು. ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರ ಮಾತು ಕೇಳಂಗಿಲ್ಲ. ನಾನು ಇಂಥ ಅಪ್ಪ ಅಮ್ಮನ ಭಾಳ ಜನ್ಮದಾಗ ಬಿಟ್ಟು ಬಂದೀನಿ, ಇದೇ ಜನ್ಮಕ್ಕಲ್ಲ ಇವ್ರ ಅಪ್ಪ ಅಮ್ಮ ಅಂತ ಹೇಳಿದಳಂತೆ. ಅದಕ್ಕೆ ತಾತರೇ ಶಭಾಷ್ ಅಂತಂತಿದ್ರಂತೆ. ಹಿಂಗೆ ಕೆಲವೊಂದು ಮಾತು ಬಂದಾಗ ಹೇಳ್ತಿದ್ರು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಸತ್ಯ ಯಾವುದು ಮಿಥ್ಯೆ ಯಾವುದು ಸದ್ಗುರು ತಿಳಿಸಿದಾಗ ನೀನು ಒಲುಮೆಯಿಂದ ಆ ವಿಚಾರಗಳನ್ನು ಮಾಡಬೇಕು. ಏನು ಮನಸ್ಸು, ಅದಕ್ಕೆ ನಾನು ಹೇಳಿದೆ ಕಾಮ ಕ್ರೋಧಾದಿಗಳನ್ನು ಈ ಕಡೆ ಇಟ್ಕೋ. ಲೋಭ ಅಂದ್ರೆ ಗುರುನಾಥಿಂಥ ವಾಕ್ಯಗಳನ್ನು ಹೇಳಿದಾನಂತ ಹೇಳ್ಬಿಟ್ಟು ನಿನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಅದನ್ನ ಚೆನ್ನಾಗಿ ಮೆಲುಕು ಹಾಕು. ಅದನ್ನ ಯಾರಿಗೆ ಹೇಳಕ್ಕೂ ಹೋಗ್ಬೇಡ, ತೋರ್ಸೋಕ್ಕೂ ಬರಂಗಿಲ್ಲ, ಹೇಳಕ್ಕೆ ಹೋಗ್ಬೇಡ. ನಾನು ಇಟ್ಟು ತಿಳ್ಕೊಂಡೆ, ಇಟ್ಟು ಪಂಡಿತ ಅದೇ ಕಿಟ್ಟು ತಿಳ್ಕೊಂಡುಗಳೇ ನಾನು ಸರಿನೇ ಇಲ್ರಿ, ಅದು ಹೆಂಗ್ರಿ ಇದು ಹೆಂಗ್ರಿ ಅಂತ ಮಾಡೋಕ್ಕೆ ಹೋಗಬೇಡ. ಅದನ್ನು ಜೋಪಾನವಾಗಿ ಇಟ್ಕೋ. ಸದ್ಗುರು ಹೇಳಿದಂಥದ್ದು ನಿನ್ನ ಹೃದಯದಲ್ಲಿ ಜೋಪಾನವಾಗಿ ಇಟ್ಕೊಂಡು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ನಿನ್ನ ಒಳಗೆ ಬೆಳೆಸ್ಕೊಂತ ಹೋಗು. ನೀ ಯಾವಾಗ ಬೆಳೆಸ್ಕೊತ ಹೋದಿ ಅಂದರೆ ಅಲ್ಲೇ ಹೂವು ಹಣ್ಣು ಕಾಯಿ ಎಲ್ಲ ಆಗ್ತವೆ. ಹಣ್ಣಾಗಿ ಚೆನ್ನಾಗಿ ಹೂವು ಆಯ್ತು ಅಂತಂದ್ರೆ ಆ ಹೂವಿನ ವಾಸನೆ ಎಲ್ಲರಿಗೆ ಬೀರ್ತದೆ ಯಾವಾಗ ನಿನ್ನ ಸಾಧನೆ ಪಕ್ಕ ಆದಾಗ. ಅಲ್ಲಿ ತಾನೇ ನೀನು ಯಾರಿಗೆ ಹೇಳಕ್ಕೆ ಹೋಗೋದೇ ಬೇಡ, ನಾನು ಇಷ್ಟು ಸಾಧಿಸಿದ್ದೀನಿ, ಇಷ್ಟು ಸಾಧನೆ ಮಾಡ್ಕೊಂಡೀನಿ ಅಂತ ಹೇಳೋದೇ ಬೇಡ. ಅದು ನಿನ್ನೊಳಗೆ ಯಾವಾಗ ಅದನ್ನು ಬೆಳೆಸ್ಕೊತ ಹೋಗ್ತಿ ಅದು ಗಮ್ಮತ್ತು ಹೂವು ಬರ್ತದೆ. ಹೂವು ಆಗ್ತದಲ್ಲ, ಹೂವು ಆದಾಗ ತಾನೇ ಬೀರ್ತದೆ ಎಲ್ಲ ಕಡೆ. ನೀ ಹೇಳೋದೇ ಬೇಡ, ತಾನೇ ಅದು ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಮಹಾತ್ಮರು ಅಂದ್ರೆ, ಈ ಕಾಮಕ್ರೋಧಾದಿಗಳನ್ನು ಈ ಕಡೆ ಇಟ್ಕೊಂಡು ಏನಂದ್ರೆ ಗುರುವಾಕ್ಯವನ್ನು ಕೇಳ್ತೀಯಲ್ಲ, ಸತತ ಚಿಂತನೆ ಮಾಡು. ಇದು ಸತ್ಯ ಅದು, ಇದು ಯಾವುದು ಸತ್ಯ ಅದ, ಯಾವುದು ಮಿಥ್ಯ ಅದ ಅಂತ ಈ ರೀತಿ ಸತತ ವಿಚಾರ ಮಾಡ್ತಾ ಇರುವಂಥದ್ದು. ಹಾಗಂದಾಗ ಈ ವಿಚಾರ ಮಾಡ್ತಾ ಹೋದಾಗ ನಿನಗೆ ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ ಬೇರೆ ಏನಿಲ್ಲ ನೋಡ್ರಿ. ರೊಕ್ಕ ಹಾಕ್ಬೇಕೇನು, ಇದಕ್ಕೆ ಬಂಡವಾಳ ಹಾಕ್ಬೇಕೇನ್ರಿ, ಅದು ಮಾಡಬೇಕು, ಏನೇನು ಭಾಳ ಸುಲಭ ಐತ್ರಿ ಇದು. ಬರೀ ನಿನ್ನ ಮನಸ್ಸು ಒಂದು ನೀಟಾಗಿ ಇಟ್ಕೊಂಡು ಗುರು ವಾಕ್ಯದ ಕಡೆ ಕೊಟ್ಬಿಡು, ನೀನು ಗೆದ್ದ ಬಿಡ್ತಿದ್ದಿ ಜನ್ಮವನ್ನು. ಮತ್ತು ಶ್ರವಣ ಮನನ ನಿಧಿಧ್ಯಾಸ ಇವು ಮಾಡುವಂಥದ್ದು ಇವು ಭಾಳ ಮುಖ್ಯ. ಗುರುವಾಕ್ಯ ಕೇಳುವಂಥದ್ದು, ಮನನ ಮಾಡುವಂಥದ್ದು, ನಿಧಿಧ್ಯಾಸನ ಮಾಡುವಂಥದ್ದು. ಯಾಕಂತಂದ್ರೆ ನಿನ್ನಲ್ಲಿ ಇವು ಯಾಕೆ ಮಾಡಂತಾರಪ್ಪ, ಒಂದೇ ಸಲ ಬ್ರಹ್ಮಸತ್ಯ ಜಗನ್ ಮಿಥ್ಯ ಅಂತ ಕೇಳಿದ ತಕ್ಷಣ ನಮಗೆ ಜ್ಞಾನ ಆಗಿಬಿಡ್ತದೆ. ಇಷ್ಟು ಕೇಳಿದರೆ ಅದನ್ನು ಜಪ ಮಾಡ್ಕೊತ ಕುಂತ್ರೆ ಆಯ್ತಲ್ಲ ಅಂತ ಕೆಲವ್ರ ಪ್ರಶ್ನೆನೂ ಬರ್ತದೆ. ಮತ್ತು ತತ್ವಮಸಿ ವಾಕ್ಯ ನೀನೇ ಪರಮಾತ್ಮ ಅಂತ ಹೇಳಿಬಿಟ್ಟಿದ್ದಾರೆ. ನಾನು ಪರಮಾತ್ಮ ಅಂತ ಗೊತ್ತಾದ ಮೇಲೆ ಮತ್ತೆ ಯಾಕ್ರಿ ಹೇಳೋದಿರ್ತದೆ, ಇಷ್ಟೇ ಸಾಕಿನ್ನು. ಹೌದಲ್ಲ? ಪರಮಾತ್ಮ ತತ್ವಮಸಿ ವಾಕ್ಯ ಅಂತ ಹೇಳ್ಬಿಟ್ಟಾರೆ, ಇಷ್ಟಕ್ಕೆ ಸಾಕ್ರಿ ಅಂತ ಅನ್ನೋರ್ನು ಭಾಳ ಜನ ಅದ. ಇಷ್ಟೇ ಸಾಕಂದಕ್ಕೆ ಬರೀ ಹೇಳಿದ್ದೇ ಹೇಳ್ತಾರೆ ಬಿಡ್ರಿ. ಅದು ಏನು ಕೇಳಿದ್ದೇ ಹೇಳೋದು ತತ್ವಮಸಿ ವಾಕ್ಯ ನೀನೇ ಪರಮಾತ್ಮ ಅಂತ ಗುರು ಹೇಳಿಬಿಟ್ಟಿದ್ದಾನೆ, ನಾನು ಪರಮಾತ್ಮನೇ ಅಂತ ತಿರುಗಾಡೋರ್ನು ಭಾಳ ಜನ ಅದ. ಅರೇ ಮಹಾತ್ಮರು ಹೇಳ್ತಾರಲ್ಲಪ್ಪ,
ಭಾಳಷ್ಟು ವಿಚಾರ. ಯಾಕಂತಂದ್ರೆ ಈ ಶರೀರ ಬೆಳಿಬೇಕಾದ್ರೆ ಪ್ರತಿನಿತ್ಯ ಇದಕ್ಕೆ ಊಟ ಹಾಕಬೇಕಾಗ್ತದೆ, ಹೌದಲ್ಲ. ಈ ಶ್ರವಣ ಮನನ ನಿಧಿಧ್ಯಾಸನದಿಂದ ನಮಗೆ ಏನು ಲಾಭಗಳು ಆಗ್ತವಂದ್ರೆ, ತಳ ಊರ್ಯಾವ ನೋಡ್ರಿ ಇವು ಅಜ್ಞಾನದ ತಳ ಹೆಂಗಂದ್ರೆ ಅಸಂಭಾವ, ವಿಪರೀತ ಭಾವ, ಸಂಶಯ ಭಾವ ಅನ್ನುವಂಥವು ಬೇರಿಳಿಸ್ಕೊಂಡ್ಬಿಟ್ಟವು ನಿನ್ನೊಳಗೆ. ಅವು ಕಿತ್ತಬೇಕಂದ್ರೆ ಈ ಶ್ರವಣ ಮನನ ನಿಧಿಧ್ಯಾಸ ಬೇಕಾಗ್ತದೆ. ಅದಕ್ಕೆ ಅವು ಇಟ್ಟಿಟ್ಟು ಕಿತ್ಕೋಬೇಕಲ್ಲ, ಒಳಗಡೆ ಇದ್ದು ಎಲ್ಲಷ್ಟು ಒಮ್ಮೆಲೆ ಹಣ್ಣೆ ಆಗಿಬಿಡ್ತದನ ಗಿಡದಾಗ. ಮತ್ತು ಏನು ಮಾಡ್ಬೇಕು ಅದಕ್ಕೆ? ಅದು ಭೂಮಿಗೆ ಹಾಕ್ಬೇಕು, ಅದು ಬೆಳಿಬೇಕು, ದೊಡ್ಡದಾಗಬೇಕು, ಹೂವು ಆಗ್ಬೇಕು, ಕಾಯಿ ಆಗಬೇಕು, ಅವಾಗ ಹಣ್ಣು ಆಗ್ತದೆ. ಅದು ಒಂದು ಸಲ ಮಾವಿನ ಕಾಯಿ ಐತಪ್ಪ ಇದು ಹಣ್ಣು ಆಗಿಬಿಡ್ತದೆ ಅಂದ್ರೆ ಹಣ್ಣು ಆಗಿಬಿಡ್ತದೆ ಅನ್ನೋದು. ಹಣ್ಣಾಗೋದು ಎಲ್ಲರಿಗೂ ಗೊತ್ತದ. ಗಿಡದ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರ್ತದೆ, ನಮ್ಮ ಮನಸ್ಸಿನಾಗ ಆಗ್ತದೆ, ಆದ್ರೆ ಹಣ್ಣು ಆಗಿಬಿಡ್ತಾನೆ. ಅದಕ್ಕೆ ಕೆಲವು ಪ್ರೋಸೆಸ್ ಬೇಕಾಗ್ತಾವೆ. ಹಾಗಾಗಿ ನಮ್ಮಲ್ಲಿರುವಂಥ ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ ಇವು ಹೋಗ್ಬೇಕಾಗಿತ್ತು ಅಂತಂದ್ರೆ, ನಿವೃತ್ತಿ ಆಗಬೇಕಾಗಿತ್ತು ಅಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಭಾಳ ಮುಖ್ಯ. ಶ್ರವಣ ಮನ ನಿಧ್ಯಾಸ ಏನು ರೀ ಕೆಲವು ಸ್ವಲ್ಪ ಅರ್ಥನೇ ಆಗಂಗಿಲ್ಲದಾಗ, ಶ್ರವಣ ಅಂದರೆ ಗುರು ಮುಖಾಂತರ ಈ ಪ್ರತಿನಿತ್ಯ ಕುಂತು ಕೇಳುವಂಥದ್ದು ಶ್ರವಣ ಆಗ್ತದೆ. ಹೇಳಿದಂಥ ವಾಕ್ಯಗಳನ್ನು ಮೆಲುಕು ಹಾಕುವಂಥದ್ದು. ಹೌದು, ನಿನ್ನೆ ಹಿಂಗೆ ಹೇಳಿದ್ರಲ್ಲಪ್ಪ, ಇವತ್ತು ಹಿಂಗೆ ಹೇಳಿದ್ರು, ಈ ಜಗತ್ತು ಮಿಥ್ಯ ಅದಂತ ಹೇಳಿದ್ರು ಅಂತ ಇದನ್ನೆಲ್ಲ ನಾವು ಅಂದರೆ ನಮ್ಮ ಮನಸ್ಸಿನಲ್ಲಿ ಅದನ್ನು ವಿಚಾರ ಮಾಡುವಂಥ, ಚಿಂತನೆ ಮಾಡುವಂಥದ್ದು. ಇದಕ್ಕೆ ಮನನ ಅಂತಾರೆ. ಅದನ್ನು ಒಂದು ದೃಢ ಮಾಡ್ಕೊಳ್ಳೋ, ಹೌದು ಇದಕ್ಕೆ ಸತ್ಯ ಅದ, ಇದು ಕರೆಕ್ಟ್ ಅದ, ಹೌದು ಜಗತ್ತು ಮಿಥ್ಯ ಅದಂತ ಹೇಳಿದ್ದಾರೆ ಗುರುಗಳು. ಇದು ಹೆಂಗೆ ಮಿಥ್ಯ ಆಗ್ತದೆ? ಅವು ಜಾಗ್ರ ಸ್ವಪ್ನ ಸುಸುಪ್ತಿ ಒಳಗೆ ಒಂದು ಕಾಲದಲ್ಲಿ ತೋರಿ ಇನ್ನು ಎರಡು ಕಾಲದಲ್ಲಿ ಈ ಜಗತ್ತು ತೋರಂಗಿಲ್ಲ, ಈ ಶರೀರ ತೋರಂಗಿಲ್ಲ, ಇದು ಮಿಥ್ಯ ಅದ, ಹೌದು ಕರೆಕ್ಟು ಅಂತ ಆ ನಿಧಿಧ್ಯಾಸನ ತೊಗೊಳ್ಳುವಂಥದ್ದು, ಅದನ್ನು ದೃಢ ಮಾಡ್ಕೊಳ್ಳುವಂಥದ್ದು ಇರ್ತದೆ. ಇವು ಮಾಡಬೇಕಾಗ್ತದೆ. ಇವು ನಾವು ಮುಕ್ತರಾಗುವಂಥವ್ರು ಖಂಡಿತ ಈ ವಿಚಾರವನ್ನು ಮಾಡಬೇಕು. ಗುರು ಹೇಳಿದಂಥದ್ದೇ ಮಾಡಬೇಕು. ಮುಕ್ತನಾಗಬೇಕಪ್ಪ, ಈ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕನ್ನುವಂಥ ಭಾವದವರು ಇದು ಮಾಡ್ಕೊಳ್ಳೇಬೇಕು. ಮತ್ತು ಈ ಜನ್ಮದಾಗ ಇವು ಆಗಲಿಲ್ಲ ಅಂದರೆ ಹೆಂಗಪ್ಪ, ಈ ಜನ್ಮದಾಗ ಆಗ್ತಾಯಿದ್ದೇನೆ ಅಂತಂದ್ರೆ ಕೂಡ ಯಮಧರ್ಮನದು ಕಾಟ ಇರ್ತದೆ. ಯಮಧರ್ಮನ ಒಡ್ತಾ ಇರ್ತದಲ್ಲ, ಒದ್ಕೋತನಲ್ಲ, ಅದರ ತಪ್ಪಿಸ್ಕೊಳಕ್ಕಾಗ್ತದೆ. ಇದ್ರಾಗ ದೊಡ್ಡ ಲಾಭಗಳದಾವ. ಈಗ ನೋಡಿರಿ, ನಾವು ಕೇಳಿದ್ದೀವಿ ಮುಕ್ತರ ಆಗ್ತೀವಿ ಇಲ್ಲಪ್ಪ, ಹೆಂಗೆ ಮಾಡ್ತೀವಿ ಹೆಂಗಿಲ್ಲ, ಅದೆಲ್ಲ ಮಾತ್ಮರಿಗೆ ಅದು ಹಂಗಲ್ಲ. ಇದು ಸುಮ್ಮನೆ ಯಾರು ಕುಂತು ಕೇಳ್ತೀವಿ ಅಂತಂದ್ರೆ ಅದೇನಾಗಲಿ ಅಂದ್ರೆ ಅದ್ರ ಪುಣ್ಯದ ಫಲದಿಂದ ಏನಾಗ್ತದೆ, ಮುಂದಿನ ಲೋಕದಾಗ ಪರಲೋಕದಾಗ ಸುಖಾರ ಆಗ್ತದೆ, ಮತ್ತು ಮುಂದೆ ಒಳ್ಳೆ ಜನ್ಮಗಳಾರ ಬರ್ತಾವೆ. ಒಂದನೇ ಕೆಲಸ. ಎರಡನೇ ಕೆಲಸಪ್ಪ ಅಂತಂದ್ರೆ ಈ ಯಮಧರ್ಮನ ದಾಳಿ ತಪ್ಪಿಸ್ಕೊಳಕ್ಕಾಗ್ತದೆ. ಯಾವಾಗ ಕುಂತು ಕೇಳಕತ್ತೀವಿ ಅಂತಂದ್ರೆ, ಓದ್ ಕೆಲಸ ಮಾಡ್ಕೊಂಡಿಯಪ್ಪ, ಒಂದು ಸ್ವಲ್ಪ ಕೆಲಸ ಮಾಡ್ಯಾನ ಅಂತ ಹೇಳ್ಬಿಟ್ಟು ಆತ ಕೂಡ ಕೈ ಮುಕ್ಕೊಂಡು ನಿಲ್ಲುತ್ತಾನ. ಶಿವದೂತರು ಬರ್ತಾರೆ, ಯಮದೂತರು ಬರಂಗಿಲ್ಲ, ಆತನಿಂದ ಒದ್ಕೊಂಡು ಹೋಗ್ತಾನಲ್ಲ, ಅದನ್ನು ದಾಳಿ ತಪ್ಪಿಸ್ಕೊಳಕ್ಕೆ ಸಾಧ್ಯ ಅದ. ಇದು ಕೇಳೋದ್ರಿಂದ ಅಷ್ಟು ಲಾಭಗಳದಾವ. ನೀನು ಮುಕ್ತನ ಆಗಲಿಲ್ಲ ಇದರ ಕೆಲಸ ಆಗ್ತದೆ. ಇಲ್ಲ ಇದಕ್ಕಿಂತ ದಾಟಿ ಅಪ್ಪೋ ಅರಾನೇ ಏನು ಹೇಳ್ತಾರೆ, ಗುರುವೇ ಗತಿ ಅಂತನ್ನಬೇಕಂತ ಗುರುವಾಕ್ಯನೇ ನನಗೆ ಶ್ರೇಷ್ಠ ಐತಪ್ಪ ಅಂತ ನಾವು ಪ್ರತಿನಿತ್ಯ ತೊಗೊಂಡು ನಮ್ಮ ಮನಸ್ಸು ಬದಲಾವಣೆ ಆಗ್ತಾ ಬಂತು ಅಂತಂದಾಗ ಇದೇ ಜನ್ಮದಲ್ಲಿ ಇನ್ನೂ ಒಂದು 20 ವರ್ಷ ಆಯುಷ್ಯ ಅದನ್ಲಕ್ಕಾಗಿ ಇವಾಗೆ ಜೀವನ ಮುಕ್ತ ಆಗೋಕ್ಕೂ ಸಾಧ್ಯ. ಇಷ್ಟು ಶಕ್ತಿ ಅದಿದ್ರಾಗ. ಅದಕ್ಕೆ ಯಾವಾಗ ನಿನ್ನ ಕಡೆ ಬಿಟ್ಟದ್ದು ಗುರುಗಳು ಹೇಳಕತ್ತಾರೆ. ಯಾಕಂದ್ರೆ ನಿನ್ನ ಪುಣ್ಯದ ಫಲದಿಂದ ಕಿವಿಗೆ ಬಡಿಯಾಕತ್ತೇವೆ ನೋಡ್ರಿ, ಕಿವಿಗೆ ಬಡಿಯಾಕತ್ತೇವಲ್ಲ, ಇವೆಲ್ಲ ಶರೀರಕ್ಕೆ ಬಡಿಯಾಕತ್ತೇವೆ, ಕಿವಿಗೆ ಬಡಿಯಾಕತ್ತೇವ ಅಂತಂದಾಗ ಇದು ಪುಣ್ಯದ ಫಲ. ಮತ್ತೀಗ 3ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಮುದವು ಅಲರುವ ಭಾವವರಿದನುಭವಿಸದೆ ಯೊದವೀಕರಣ ಬಂದ ವ್ಯಸಗದೆ ಸದಮಲ ಶಂಭುಲಿಂಗದ ಕೃಪೆ ಒಡೆಯದೆ ಹೃದಯ ಅಗಲದೊಂದು ಗೂಡದೆ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ? ಮುದವ ಅಲರುವ ಅಂತಂದಾಗ, ಮುದವು ಅಂದ್ರೆ ಸಂತೋಷ, ಅಲರುವ ಅಂದ್ರೆ ಹೆಚ್ಚಾಗುವಂಥ, ಈ ರೀತಿ ಅನುಭವಿಸದೆ ಅಂದರೆ ಅನುಭವವನ್ನು ಮಾಡಿದೆ. ಯಾಕಂತಂದರೆ ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಅಂತಂದ್ರೆ, ಮದುವೆ ಆದ ತಕ್ಷಣ ಗಂಡ ಹೆಂಡತಿಯಲ್ಲಿ ಸಂಸಾರ ಮಾಡುವಂಥದ್ದು ಈ ಮಾಮೂಲಿ ಇರ್ತದೆ. ಅದ್ರಂಗೆ ಇಲ್ಲಿ ಕೂಡ ಪಾರಮಾರ್ಥದಲ್ಲಿ ಕೂಡ ಒಂದು ನಿಜವಾದ ಸುಖ ಆಗಬೇಕಾಗಿತ್ತಂದ್ರೆ ನಾವು ವಿಚಾರಗಳನ್ನು ಮಾಡಬೇಕಾಗ್ತದೆ. ಚೆನ್ನಾಗಿ ಗುರು ಹೇಳಿದಂಥ ವಿಚಾರಗಳನ್ನು ಮಾಡಬೇಕಾಗ್ತದೆ. ಈ ಜಾಗ್ರದಲ್ಲಿ ಕೆಲವೊಂದು ತೋರ್ತವೆ, ಅದು ಕೆಲವೊಂದು ವಸ್ತು ಚೆನ್ನಾಗಿ ತೋರ್ತದೆ, ಅದನ್ನು ಪಡ್ಕೊಳ್ಬೇಕಂತ ಆಸೆ ಆಗ್ತದೆ. ಪಡ್ಕೊಂಡ್ಗಳನ್ನೇ ನಮಗೆ ತೃಪ್ತಿ ಅನ್ನಿಸ್ದಂಗೆ ಆಗ್ತದೆ. ಅವಕ್ಕೇನು ಹೇಳ್ತಾರೆ? ಪ್ರಿಯ, ಮೋದ, ಪ್ರಮೋದ ಅಂತ ಹೇಳ್ತಾರೆ ಅವಕ್ಕೆ. ಇವೆಲ್ಲ ಏನಾಗ್ತಾವಂದ್ರೆ ಇವು ವಿಷಯಗಳ ಮೂಲಕ ನಮಗೆ ಸುಖ ತೋರ್ದಂಗೆ ಆಗ್ತಾವೆ, ಆನಂದ ತೋರ್ದಂಗೆ ಆಗ್ತದೆ. ಯಾವುದು? ಪ್ರಿಯ, ಮೋದ, ಪ್ರಮೋದ ವೃತ್ತಿಗಳ ಮೂಲಕ ವಿಷಯಗಳಲ್ಲಿ ಆನಂದ ತೋರ್ದಂಗೆ ಆಗ್ತದೆ ನಮಗೆ. ನಿದ್ರೆಯಲ್ಲಿ ಏನಿರ್ತದಪ್ಪ ಅಂತಂದ್ರೆ ಅಲ್ಲಿ ಕೂಡ ಆನಂದ ತೋರ್ದಂಗೆ ಆಗ್ತದೆ. ನಿದ್ರೆ ಒಳಗೆ ಆನಂದ ತೋರ್ದಂಗೆ ಆಗ್ತದೆ. ಯಾವುದರಿಂದ ತೋರ್ತದಲ್ಲಿ?
ಅಜ್ಞಾನ ಕಾರಣ ಇರ್ತದಲ್ಲಿ, ಅಜ್ಞಾನದ ಆನಂದದು. ಅಲ್ಲಿ ನಾವೆಲ್ಲರೂ ಬ್ರಹ್ಮಾನಂದವನ್ನು ಅನುಭವಿಸ್ತೀವಿ. ಆದ್ರೆ ನಮ್ಗೆ ಒಂದು ಅಡ್ಡದ, ಏನೋ ಒಂದು ಗೋಡೆ ಅಡ್ಡ ಐತೆ, ಒಂದು ಪರದ ಅಡ್ಡ ಐತಿ. ಏನೈತೆ ಅಂದ್ರೆ ಅಜ್ಞಾನ ಅನ್ನುವಂಥದ್ದು ಅಡ್ಡ ಐತೆ. ಅದಕ್ಕೆ ನಮ್ಗೆ ಆ ಬ್ರಹ್ಮಾನಂದ ಅಂತ ಅನ್ನಿಸ್ತಾ ಇಲ್ಲ ನಮಗೆ. ಅದು ನಿದ್ರೆಯಲ್ಲಿ ಏನಿರ್ತದಂದ್ರೆ ಅಜ್ಞಾನ ಅನ್ನುವಂಥ ಒಂದು ಕರ್ಣ ಇರ್ತದಲ್ಲಿ. ಇದ್ದದಕ್ಕಾಗಿ ಅಲ್ಲಿ ಏನಂತಂದ್ರೆ ಆನಂದ ತೋರಿದಂಗೆ ಆಗ್ತದೆ. ಅಲ್ಲಿ ಕೂಡ ಆನಂದ ತೋರಿದಂಗೆ ಆಗ್ತದೆ. ಅದು ಅಜ್ಞಾನದ ಒಂದು ಆನಂದ, ಅದು ಆ ರೀತಿ ತೋರಿದಂಗೆ ಆಗ್ತದೆ. ಮತ್ತು ಜಾಗ್ರದಲ್ಲಿ ವಿಷಯಗಳಿಂದ ತೋರ್ತದಲ್ಲ ಸುಖ, ಅದು ಹೆಂಗಂತಂದ್ರೆ ಕ್ಷಣಿಕ ಸುಖ ಅದು. ಕ್ಷಣಿಕ ಸುಖ ಆನಂದ. ಈಗ ಹೆಂಗೆ ನಾವು ಮ್ಯಾಲ ಸೂರ್ಯ ಅದನ್ನು ಮತ್ತು ಗಿಡ ಗಿಡದ ಎಲೆ ಉಗೊಳ್ದಾಗ ಒಂದು ಸ್ವಲ್ಪ ಅದ್ರ ಪ್ರತಿಬಿಂಬ ಹಿಂಗೆ ನಮಗೆ ಬಿಸಿಲು ತೋರ್ದಂಗೆ ಆಗೋದು, ತೋರ್ದಂಗೆ ಆಗೋದು, ಅಡಗೋದು ಹಿಂಗೆಲ್ಲ ಕಾಣಿಸ್ತದೆ ನೋಡ್ರಿ. ಬಿಸಿಲು ಬಿದ್ದಾಗ ಎಲೆಗಳು ಮಧ್ಯೆ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗೋದು, ಕೆಳಗಡೆ ತೋರ್ದಂಗೆ ಮತ್ತು ಹಿಂಗೆ ಅಲುಗಾಡ್ದಾಗ ಹಿಂಗೆ ಮುಚ್ಚೋದು. ಅದೇ ರೀತಿ ವಿಷಯಗಳಲ್ಲಿರುವಂಥ ಆನಂದ ಏನು ಜಾಗ್ರದಲ್ಲಿ ತೋರ್ತದಲ್ಲ, ವಿಷಯಗಳು ತೋರ್ತಾವಲ್ಲ, ಅದರಲ್ಲಿರುವಂಥ ಆನಂದಗಳು ಅದ್ರ ಪ್ರತಿಬಿಂಬ ಆನಂದವು. ಆದರೆ ನಿಜವಾದ ಸುಖ ಐತೆ ಅನ್ನೋದ್ರೆ ಇಲ್ಲ. ಇವತ್ತು ಒಂದು ಸ್ವಲ್ಪ ಸುಖ ತೋರಿಸ್ತದೆ, ನಾಳೆಗೆ ಅದೇ ಕಾಣಂಗಿಲ್ಲ. ಅದು ಮತ್ತು ಇನ್ನೊಂದು ಸುಖ, ಅವೆಲ್ಲ ಸತ್ಯವಾದಂಥ ಆನಂದ, ನಿಜವಾದ ಆನಂದ ಅದಾವೇನು ಅಂದ್ರೆ ಅವು ಕ್ಷಣಿಕವಾಗಿರುವಂಥ ಆನಂದವು. ಅದಕ್ಕೆ ಇಲ್ಲಿ ನಿದ್ರೆಯಲ್ಲಿ ತೋರ್ತಕ್ಕಂಥ ಆನಂದ ಹೆಂಗೈತಂತಂದ್ರೆ, ನಿದ್ರೆಯಲ್ಲಿ ತೋರ್ತದ ಆನಂದ, ವಿಷಯಗಳಲ್ಲಿನೂ ತೋರ್ತದ ಆನಂದ, ಅದು ಕ್ಷಣಿಕ ಐತೆ. ನಿದ್ರೆಯಲ್ಲಿ ತೋರ್ತದ ಆನಂದ ಅದನ್ನು ಹೆಂಗೈತಪ್ಪ ಅಂದ್ರೆ ಆವರಣ ಸಹಿತವಾಗಿರುವಂಥ ನಿದ್ರೆ ಅದು. ಅಲ್ಲಿ ಆವರಣದಿಂದ ಕೂಡಿರ್ತದೆ. ಹಾಗಾಗಿ ಅಲ್ಲಿ ಇನ್ನೂ ತೋರ್ದಾದ್ರೂ ಕೂಡ ಅದನ್ನು ನಾವು, ಯಾಕಂದ್ರೆ ಆವರಣ ಭಂಗ ಆಗೋವರೆಗೂ ನಮ್ಗೆ ಅಂಥ ಒಂದು ಜ್ಞಾನ ಗೊತ್ತಾಗಲ್ಲ. ಅದಕ್ಕೆ ಅಲ್ಲಿ ಆವರಣ ಇದ್ದದಕ್ಕಾಗಿ ಅದು ಆನಂದ ತೋರಿ ಅಡಗಿದಂಗೆ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಇನ್ನು ವಿಷಯಗಳಲ್ಲಿ ಆನಂದ ಐತೇನೋ ಅಂತಂದ್ರೆ, ಯಾಕಂದ್ರೆ ಅಲ್ಲಿ ಕೂಡ ಒಬ್ಬರಿಗೆ ಒಂಥರ ಆನಂದ ಆದರೆ ಇನ್ನೊಬ್ರಿಗೆ ಒಂಥರ ಆನಂದ, ಒಬ್ರಿಗೆ ಆನಂದ ಆದರೆ ಇನ್ನೊಬ್ಬರಿಗೆ ಅದು ದುಃಖ ಕೊಡುವಂಥದ್ದು ಇರ್ತದೆ. ಹಾಗಾಗಿ ಅಲ್ಲಿ ಕೂಡ ಆನಂದ ಸುಖವಾಗಿರುವಂಥದ್ದು ಅಲ್ಲ. ಗುರುಶಾಸ್ತ್ರಗಳಿಂದ ಅರಿತು ನೋಡ್ರಿ, ಮುಖ್ಯವಾಗಿ ನಿದ್ರಾ ಆನಂದ ಕೂಡ ನಿಜವಾದ ಆನಂದ ಅಲ್ಲ. ವಿಷಯಗಳಲ್ಲಿ ತೋರುವಂಥ ಆನಂದ ಕೂಡ ಅದನ್ನು ಕ್ಷಣಿಕವಾಗಿರುವಂಥ ಆನಂದ ಐತೆ. ಆದರೆ ಯಾವಾಗ ಈಗ ನಾವು ಏನು ಮಾಡಾಕತ್ತೀವಿ ಕೆಲಸ, ನಿಜವಾದ ಜಾಗ್ರಕ್ಕೆ ಬರುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಉಳಿದವ್ರೆಲ್ಲರೂ ಜಾಗ್ರ ಇಲ್ಲೇನ್ರಿ, ನಾವು ಇಷ್ಟು ದಿವಸ ಜಾಗ್ರ ಇಲ್ಲೇನ್ರಿ ಅಂದ್ರೆ ನೀವು ಮಲಗಿದವನೇ. ನಿನಗೆ ಅಜ್ಞಾನದಿಂದ ಭ್ರಮೆ ಆಗಿದೆ, ನಾ ಎಚ್ಚರ ಆಗಿನ ಅಂತೇಳಿ. ನಿಜವಾದ ಎಚ್ಚರಿಕೆನೇ ಬೇರೆ ಐತಪ್ಪ ಅಂತಾರೆ ಮಹಾತ್ಮರು. ನಿಜವಾದ ನಿನ್ನ ಎಚ್ಚರಿಕೆನೇ ಬೇರೆ ಅದ. ಅಜ್ಞಾನದೊಳಗೆ ಬಿದ್ದುಕೊಂಡು ನಾ ಎಚ್ಚರಿಕೆ ಆಗಿನಂತಿದ್ದು ಎಲ್ಲ ನೀನು ನಿದ್ದೆ ಮಾಡ್ದಂಗೆ ಅಂತ ಹೇಳ್ತಾರೆ. ನಿದ್ದೆಗೆ ಇದ್ದಂಗೆ ನೀನು ಯಾವ ಎಚ್ಚರಿಕೆ ಇರ್ತೀವಿ, ನೀ ಯಾವಾಗ ಇಂಥ ಸುಖವನ್ನು ಸದಾಕಾಲ ಆನಂದವನ್ನು ಪಡ್ಕೊಳ್ಬೇಕು, ಪರ್ಮನೆಂಟ್ ಆನಂದ ಇದು. ಇಂಥ ಆನಂದವನ್ನು ಪಡ್ಕೊಳ್ಬೇಕಾದ್ರೆ ನೀ ಏನು ಮಾಡಬೇಕು ಅಂದರೆ ಗುರುಶಾಸ್ತ್ರ, ಅದಕ್ಕೆ ಹೇಳ್ತಾರೆ. ಗುರು ಮತ್ತು ಶಾಸ್ತ್ರ ಬರೀ ಗುರು ಅಂತ ಹೇಳಿಲ್ಲ, ಬರೀ ಶಾಸ್ತ್ರ ಅಂತ ಹೇಳಿಲ್ಲ. ಬರೀ ಶಾಸ್ತ್ರವನ್ನು ಇಟ್ಕೊಂಡು ಹೇಳ್ತೀನಿ ಅಂತಂದ್ರೂ ಇಲ್ಲ, ಬರೀ ಗುರು ಶಾಸ್ತ್ರವನ್ನು ಬಿಟ್ಟು ಹೇಳ್ತೀನಿ ಅಂದ್ರೂ ಅದು ಒಪ್ಪಿಗೆ ಇಲ್ಲ. ಗುರುನೂ ಇರಬೇಕು, ಅದ್ರ ಜೊತೆ ಶಾಸ್ತ್ರದ ಅನುಭವನೂ ಇರಬೇಕಂದ್ರೆ ಗುರು ಶಾಸ್ತ್ರ ಈ ವಿಚಾರಗಳು ಆತ ಹೇಳುವಂಥ ವಿಚಾರ ಇರಬೇಕು. ಶ್ರುತಿ ಪ್ರಮಾಣಗಳು ಇರಬೇಕಲ್ಲೇ. ಶ್ರುತಿ ಗುರುಗಳ ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಅವರಿಂದ ಅರಿತು ತನ್ನ ಸ್ವಸ್ವರೂಪದ ಸುಖವನ್ನು ಅಥವಾ ಬ್ರಹ್ಮಕಾರ ವೃತ್ತಿಯಿಂದ ಕೂಡಿ ಇದನ್ನು ಈ ಮೋಕ್ಷವನ್ನು ನಾವು ಪಡ್ಕೊಳಕ್ಕೆ ಸಾಧ್ಯ, ಅನುಭವಿಸ್ಲಿಕ್ಕೆ ಸಾಧ್ಯ. ಇದು ಯಾವುದು ಇರಲಿಲ್ಲ, ನಾವು ಗುರುವಿನ ವಾಕ್ಯನೂ ಕೇಳಂಗಿಲ್ಲ ರೀ. ಯಾಕೆ ಬೇಕು ರೀ ಗುರುಗಳ? ಅದಕ್ಕೆ ನೋಡಬೇಕು, ಬಲಾಢ್ಯ ಗುರುಗಳು ಇರಬೇಕು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಇರಬೇಕು. ಗುರುಗಳು ಬಸವಾನಂದರ ವಾಕ್ಯಗಳು ಕೇಳಿದಾಗ ನಿಜವಾಗಿ ಇಲ್ಲಿ ನರಸಣ್ಣ ಶರಣರು ಅದಾರ, ಅವರು ಕುಂತು ಕೇಳುತ್ತಿದ್ರು. ಬಟ್ ಎಂತೆಂಥ ವಾಕ್ಯಗಳು ಹೇಳುತ್ತಿದ್ರು, ಭಾಳಷ್ಟು ನಿಷ್ಠುರವಾಗಿ ಹೇಳಿಬಿಡೋರು ಅವರು. ಇನ್ನೂ ಬೇರೆ ಬೇರೆ ಶಬ್ದಗಳು ವರ್ಡ್ಸ್ ಎಲ್ಲ ಬಳಸ್ತಿದ್ರು ಅವರು. ಕೆಲವೊಂದು ವಿಚಾರಗಳು ಬೈತಿದ್ರು, ಆಮೇಲೆ ಹೇಳ್ತಿದ್ರು, ನಾ ಪ್ರೀತಿಗಾಗಿ ಹೇಳಿದ್ದೀನಿ, ಈ ಜನ್ಮವನ್ನು ನೀವು ಸಾರ್ಥಕ ಮಾಡಿಕೊಳ್ರಿ, ಬೇಗ ಕಡೆಗಾಗ್ರಿ ಈ ಅಜ್ಞಾನದಿಂದ ಅನ್ನುವಂಥ ಮಾತು ಕೂಡ ಅವ್ರು ಹೇಳ್ತಿದ್ರು. ಅಂಥ ಬಲಾಢ್ಯ ಗುರುಗಳು ಬೇಕಿಲ್ಲ, ಅಂದಾಗ ಮಾತ್ರ ಇದು ನಮ್ಗೆ ಅಳವಡ್ತದೆ. ಅವೇ ವಾಕ್ಯಗಳು, ಈಗ ಹೇಳುವಂಥ ವಾಕ್ಯಗಳು ಬೇರೆ ಏನಿಲ್ಲ, ಬಸವಾನಂದರ ವಾಕ್ಯಗಳೇ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರಪ್ಪ ಅಂತಂದ್ರೆ,
ಮೋಕ್ಷ ಸುಮ್ಮನೆ ಆಗ್ತದೇನೋ. ಮತ್ತು ಇನ್ನೂ ಒಂದು ವಿಚಾರ ಹೇಳ್ತಾರೆ, ಒದವಿ ಕರಣ ಬಂದ ಬೆಸಗದೆ ಇಂದ್ರಿಯ ಮನ ಮೊದಲಾದವುಗಳನ್ನು ನಿಗ್ರಹ ಮಾಡದೇ ಇದ್ದಾಗ ಇಂಥ ಸುಖದ ಅನುಭವ ನಿನಗಾಗ್ತದೇನೋ, ಮೋಕ್ಷದ ಅನುಭವ ಆಗ್ತದೇನೋ ಅಂದ್ರೆ ಖಂಡಿತ ಆಗಂಗಿಲ್ಲ. ಅದಕ್ಕೆ ಒದವಿ ಕರ್ಣ ವಿಜಯದಿಂದ ಕಲಿತನ ಮುಂಟೆ ಅಂತ ಹೇಳಿದಾರ ಮಹಾತ್ಮರು. ನಿಜಗುಂಡ್ರೆ ಏನು ಹೇಳಿದ್ದಾರೆ? ಕರ್ಣ ವಿಜಯದಿಂದ ಕಲಿತ ನಮ್ಮುಂಟೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಒದವಿ ಕರ್ಣ ಬಂದ ಬೆಸಗದೆ ಇಂದ್ರಿಯ ಮನ, ಇಂದ್ರಿಯಗಳಾಗಿರ್ಬೋದು, ಈ ಮನಸ್ಸಾಗಿರ್ಬೋದು, ಇವುಗಳನ್ನು ನಿಗ್ರಹ ಮಾಡಬೇಕಾಗ್ತದೆ. ಮನುಷ್ಯನಿಗೆ ಯಾಕಂತಂದ್ರೆ ಇಲ್ಲಿ ಏನಂತಂದ್ರೆ ಕೆಲವೊಂದು ಬಿಟ್ಕೊಳ್ಬೇಕಾದ್ರೆ ಸಂಸಾರದಲ್ಲಿ ಕೂಡ ನಾವು ಹೆಂಗೆ ಬೇಕಂಗೆ ಸಂಸಾರ ಮಾಡ್ತೀವಿ ಅಂತಂದ್ರೆ ಇಲ್ಲ. ಕೆಲವೊಂದು ಬಿಟ್ಕೊಂಡು ನಾವು ಒಳ್ಳೆಯ ರೀತಿಯಿಂದ ಸಂಸಾರ ಮಾಡಿದರೆ ಒಳ್ಳೆಯ ಸಂಸಾರ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಅದೇ ರೀತಿ ಕೂಡ ಇಲ್ಲಿ ಕೂಡ ಏನು ಹೇಳ್ತಾರೆ, ವಿಷಯಗಳೇ ಸುಖರೂಪ ಅಂತ ವಿಷಯಗಳಲ್ಲಿ ಮನಸ್ಸು ಹೋಗ್ತದೆ. ವಿಷಯಗಳೇ ಸುಖ ಐತೆ ಅಂತೇಳಿ ಈಗ ನಮ್ಮ ಎಲ್ಲರದ್ದು ಪಾಡು ಏನಂದ್ರೆ ಆ ವಿಷಯಗಳಿಂದ ಬೆನ್ನತ್ತೀವಿ. ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ವಿಷಯಗಳಲ್ಲಿ ಸುಖ ಆದಂತೇಳಿ ಏನು ಇಂದ್ರಿಯಗಳದಾವಲ್ಲ, ಯಾವುದು ಸ್ತೋತ್ರ, ತೊಕ್ಕು, ಜೀವ, ಗ್ರಹಣ, ನೇತ್ರ, ಇವೇನು ಅದಾವಲ್ಲ ಜ್ಞಾನೇಂದ್ರಿಯಗಳು, ಇವೆಲ್ಲ ಏನಾಗ್ತಾ ಅಂತಃಕರಣಗಳು, ಜ್ಞಾನೇಂದ್ರಿಯಗಳು, ಅವುಗಳಲ್ಲೇ ಸುಖ ಆದಂತ ಹೋಗ್ತಾ ಇದ್ದಾವಲ್ಲ, ಆವಾಗ ಇಲ್ಲಿ ದಶೇಂದ್ರಿಯ ಒಡೆಯನಾದಂಥ ಮನಸ್ಸು, ಇವೆಲ್ಲಕ್ಕೂ ಕಾರಣವಾಗಿರುವಂಥವನು ಯಾರಪ್ಪ? ಮನಸ್ಸೇ. ಈ ಕಣ್ಣು ನೋಡಿ, ಕಣ್ಣಿನಲ್ಲಿ ಈಗ ಏನು ನೇತ್ರ ರೂಪವನ್ನು ನೋಡ್ತದ, ಅಲ್ಲಿ ಸುಖ ಆದಂತ ತಿಳ್ಕೊತಾನ. ಕಿವಿಲಿ ಶಬ್ದ ಕೇಳ್ತಾನ, ಅಲ್ಲಿ ಸುಖ ಐತಂತ ತಿಳ್ಕೊತಾನ. ಬಾಯಲ್ಲಿ ರುಚಿ ನೋಡ್ತಾನ, ಅದು ಸುಖ ಅಂತ ತಿಳ್ಕೊತಾನ. ವಾಸನೆ ನೋಡ್ತಾನೆ, ಇದು ಸುಖ ಅಂತ ತಿಳ್ಕೊತಾನ. ಸ್ಪರ್ಶ ಮಾಡ್ತಾನೆ, ಅದು ಸುಖ ಅಂತ ತಿಳ್ಕೊಳ್ತಾನೆ ನೋಡ್ರಿ. ಈ ರೀತಿಯಾಗಿ ವಿಷಯಗಳು, ಶಬ್ದ, ಸ್ಪರ್ಶ, ರೂಪು, ರಸಗಂಧ ವಿಷಯಗಳು, ಜ್ಞಾನೇಂದ್ರಿಯಗಳು, ಈ ಕಾರಣಗಳು, ಮತ್ತು ಇದರಿಂದ ಈ ಮನಸ್ಸು ಅನ್ನುವಂಥದ್ದೇನು ಎಲ್ಲದರ ಸುಖ ಐತೇನಂತ ಒಂದು ಬಿಡೋದು ಅದರಲ್ಲಿ ಹರಿದಾಡ್ತಾನೆ. ಅದಕ್ಕೆ ಈ ಮನಸ್ಸನ್ನು ನಿಗ್ರಹ ಮಾಡಬೇಕು. ಅದನ್ನು ನಿಗ್ರಹ ಮಾಡಿದ್ರೆ ಇವೆಲ್ಲ ನಿಗ್ರಹ ಆಗ್ತಾವೆ. ಮತ್ತು ಇದನ್ನು ಎಲ್ಲಿ ಬೇಕು ಅಲ್ಲೇ ಬಿಟ್ಟು ಅಂತಂದ್ರೆ ಮುಗಿದೋಯ್ತು ನೋಡ್ರಿ. ಇದರಿಂದ ಬೆನ್ನು ಹತ್ತಿದ, ಮನಸ್ಸಿನಿಂದ ಬೆನ್ನು ಹತ್ತಿದೆ ಅಂದ್ರೆ ಮುಗಿದೋಯ್ತು, ಎಲ್ಲಿಗೆ ಹೋಯ್ತು ತೆಗೆದು ಹಾಕಿಬಿಡ್ತದೆ, ನಿನಗೆ ಗೊತ್ತೇ ಇಲ್ಲ. ಅದಕ್ಕೆ ಈ ಮನಸ್ಸನ್ನು ನಿಗ್ರಹ ಮಾಡದೇ ಇದ್ರೆ ಸುಖ ಇಲ್ಲ, ನಿನಗೆ ಯಾವತ್ತೂ ಸುಖ ಇಲ್ಲ ಅಂತ. ಅದರಿಂದ ಬಿದ್ದೆ ಅಂತಂದ್ರೆ ಮಾಮೂಲಿ ಲೌಕಿಕ ಸುಖ ಹಂಗಿಲ್ಲ. ಮನಸ್ಸು ಹೇಳಿದಂಗೆ ನೀ ಕೇಳ್ಕೊತ ಹೋದೆ ಅಂತಂದ್ರೆ ಅಲ್ಲೇ ನಿನಗೆ ಹೊಡ್ತಾ ಬೀಳ್ತಾವೆ. ಇನ್ನು ಪರಮಾರ್ಥಕ್ಕೆ ನೀನು ಹತ್ರ ಬರೋಕ್ಕೂ ಹಂಗಿಲ್ಲ, ಮನಸ್ಸನ್ನು ನಿಗ್ರಹ ಮಾಡದೇ ಇದ್ದಾಗ. ಇವತ್ತು ಅದಕ್ಕೆ ನಿಗ್ರಹ ಮಾಡ್ಕೊಂಡು ಇವತ್ತು ಕುಂತು ಕೇಳ್ತೀವಂತ ಒಂದು 4 ವಾಕ್ಯಗಳು ನಮಗೆ ಕಿವಿಗೆ ಬೀಳಕತ್ತಾವ, ಆನಂದ ಅನ್ನಿಸ್ತದೆ ಕೆಲವು ಸಲ. ಅಲ್ಲಿಗೆ ಇಲ್ಲಿಗೆ ಮತ್ತು ಈ ಮನಸ್ಸಿನ ಮತ್ತೆ ಕೇಳ್ಕೊಂಡೋದ್ರೆ ಮಾಡೋಕ್ಕಾಗ್ತದೆ ಇದು ಇಲ್ಲಲ್ಲ. ಅದಕ್ಕೆ ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಶಂಭುಲಿಂಗದ ಕೃಪೆ ಒಡೆಯದೆ, ಪರಮಾತ್ಮನ ಕೃಪೆಯನ್ನು ಹೊಂದಬೇಕು. ಹೊಂದಿದಾಗ ಮಾತ್ರ ಇಲ್ಲಿ ಸುಖ ಆಗುವಂಥದ್ದು. ಮನುಷ್ಯನಿಗೆ ಮೋಕ್ಷ ಆಗಬೇಕಾದ್ರೆ ಪರಮಾತ್ಮನ ಕೃಪೆನೂ ಬಹಳ ಮುಖ್ಯ ಆಗ್ತದೆ. ಮತ್ತು ಪರಮಾತ್ಮನ ಕೃಪೆ ಹೆಂಗೆ ಆಗ್ಬೇಕ್ರಿ ಅಂತಂದ್ರೂ ಕೂಡ ಹೆಂಗೆ ಹೊಂದಬೇಕು ಆತನ ಕೃಪೆಯನ್ನು ಅಂತಂದ್ರೆ, ಪರಮಾತ್ಮ ಹೆಂಗೆ ಅದಾನ? ಎಲ್ಲದರಲ್ಲಿ ಅದಾನ. ನಮ್ಮ ಭ್ರಮೆ ಇಲ್ಲೇ ಅದನ್ನು ಕಲ್ಲೇ ಅದಾನ ಅಂತ ನೋಡ್ರಿ. ಜಗತ್ತಿನ ಒಳಗೆ ಅದಕ್ಕೆ ವಿಚಾರ ಕರ್ಮದ ಬಗ್ಗೆ ಭಾಳ ಬರ್ಕೊಂಡು ಬಂದಾರೆ. ಯಾಕಂದ್ರೆ ಹೊರಗೆ ನೋಡ್ತೀವಿ ನಾವು ಪರಮಾತ್ಮನ, ಒಳಗೆ ನೋಡಾವಲ್ಲಿವೆ. ಇದೆಂಥ ಒಂದು ನಮ್ಗೆ ಬುದ್ಧಿ ಭ್ರಮಣ ಆಗ್ಯದ್ರಿ, ಇದು ದೊಡ್ಡ ಬುದ್ಧಿ ಭ್ರಮಣ ಆಗ್ಯದ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಪರಮಾತ್ಮ ಹೆಂಗದಾನ? ಸದ್ರೂಪದಾನತ, ಎಲ್ಲ ಕಡೆ ತುಂಬಿದಾನ. ಮತ್ತು ಚಿದ್ರೂಪ ಕೂಡ ಅದಾನ, ಎಲ್ಲವನ್ನ ಅರಿಯುವಂಥವನದಾನ, ಎಲ್ಲ ಕಡೆ ಇದ್ದಾನತ. ಆತ ಪರಿಪೂರ್ಣವಾಗಿರುವಂಥವನು, ಎಲ್ಲ ಕಡೆ ಇರುವಂಥವನು. ಎಲ್ಲೋ ಒಂದು ಕಡೆ ಇಟ್ಟು ಪೂಜೆ ಮಾಡ್ತೀವಿ, ಅಲ್ಲೇ ಅದನ್ನಂತ ತಿಳ್ಕೊಂಡಿವಿ ನಾವು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಆತ ಹೆಂಗೆ ಅದಾನ? ಆನಂದ ರೂಪವಾಗಿದ್ದಾನೆ. ಪರಮಾತ್ಮನಂದರೆ ಆನಂದ ರೂಪನೇ ಆತ ಪರಮಾತ್ಮ. ಏನು ದುಃಖದ ರೂಪ ಅದಾನೇನತ? ಆನಂದ ರೂಪಾಗಿ ಅದಾನ. ಮತ್ತು ಏನಂತಂದ್ರೆ ಈ ಮಾಯ ಮಲಗಳು ಇವೇನು ಅದಾವ, ಇವು ಅದಾವನು ಪರಮಾತ್ಮಗ? ಇಲ್ಲ. ಇವ್ಯಾವ ಇಲ್ಲ. ಮಾಯರಹಿತವಾಗಿದ್ದಾನ, ಮಾಯಮಲ ರಹಿತವಾಗಿದ್ದಾನ. ಅದಕ್ಕೆ ನಾನೂ ಕೂಡ ಹೆಂಗಿದ್ದೀನಿ ಅಲ್ಲಿ ಮಲ ವಿಕ್ಷೇಪ ದೋಷಗಳು ಒಯ್ತು ಮಾಯೆಯನ್ನು, ಅದಕ್ಕೆ ಮಾಯೆಯನ್ನು ಮೀರಿ ಭವವನ್ನು ಗೆಲ್ತೀನಂತ ಬಂದವ ನೀನು.
ಮತ್ತು ಮಾಯೆ ಒಳಗೆ ಸಿಕ್ಕಾಕೊಂಡು ಬಿದ್ದು ವಿಲಿ 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 ಅಂತ ಒದ್ದಾಡಕತ್ತೀಯಲ್ಲಪ್ಪ, ನಿನಗೇನು ಹೇಳ್ಬೇಕು? ಎಲ್ಲ ಅವಕಾಶಗಳು ಇದ್ದರೂ ಕೂಡ ನೋಡ್ರಿ, ಮಕ್ಕಳು ಎಲ್ಲ ಅವಕಾಶ ಇತ್ತು, ಸಾಲಿಗೆ ಹೋಗಲಿಲ್ಲ ಅಂದರೆ ಏನು ಮಾಡಬೇಕು? ಮುಂದೆ ಅಂತೀವಿ, ಎಷ್ಟು ಬಡ್ಕೊಂಡಿವ್ರಿ, ಸಾಲಿಗೆ ಹೋಗು ಹೋಗು ಹೋಗಿ, ಎಲ್ಲ ಅವಕಾಶ ಇತ್ತು, ಹೋಗ್ಲಿಲ್ಲ ನೋಡ್ರಿ, ಎಷ್ಟು ಕಷ್ಟ ಆಗಿದೆ ಈಗ ಅಂತ ಅಂತೀವಿಲ್ಲ. ಅದ್ರಾಗ ಎಲ್ಲ ಐತಿ. ಪರಮಾತ್ಮ ಹೇಳಕ್ಕೂ ಬಂದಾನ, ಥಿಯರಿಗಳು ಎಲ್ಲ ಗ್ರಂಥಗಳು ಅದಾವ, ಪರಮಾತ್ಮ ಬರೆದಿಟ್ಟಾನ, ಮತ್ತು ಹೇಳಕ್ಕೂ ಬಂದಾನ, ಮತ್ತು ಕೇಳಲಿಲ್ಲ ಅಂತಂದ್ರೆ ದಡ್ಡ ಆಗಿಬಿಡ್ತಿದೆ. ದಡ್ಡನೇ ಅನುಭವಿಸ್ಕೊಂತಾರೆ. ಮೊದಲೇ ಏಟು ಹೇಳಿದ್ದೀವಪ್ಪ ನೋಡ್ರಿ, ಜನ್ಮ ಜನ್ಮಾಂತರ ಶರೀರ ಹೊತ್ಕೊಂಡು ಬರಬೇಕು, ಒಂದಲ್ಲ ಎರಡಲ್ಲ, ಭಾಳ ಕಷ್ಟ. ಪರಮಾತ್ಮ ಆವಾಗ ಅಂತಾನೆ, ತಾಯಿ ಗರ್ಭಕ್ಕೆ ಬಂದ್ರೆ ನಂದೇನು ತಪ್ಪಲ್ಲಪ್ಪ, ನಿಂದ ತಪ್ಪದ. ಏಟು ನಾನು ವ್ಯವಸ್ಥೆ ಮಾಡೀನಿ ನಿನಗೆ, ಉಣ್ಣಕ್ಕೆ ತಿನ್ನಕ್ಕೆ ಯಾವ್ದು ಕಡಿಮೆ ಮಾಡೀನಿ ಹೇಳಿ ನಿನಗೆ? ಹೊರಗೆ ಎಲ್ಲಟು ಕೊಟ್ಟೀನಿ. ಆದ್ರೆ ಇನ್ನೂ ಒಂದು ಏನಂತಂದ್ರೆ, ಇವೆಲ್ಲ ಗ್ರಂಥಗಳು ಶ್ರುತಿ ಪ್ರಮಾಣಗಳನ್ನು ಕೊಟ್ಟಿದ್ದೀನಿ, ಗುರು ರೂಪಾಗಿ ಹೇಳೋಕ್ಕೂ ಬಂದಿದ್ದೀನಿ. ನೀ ಅಲಕ್ಷ್ಯ ಮಾಡಿ ಕೇಸಿ ಅದನ್ನು ಕೇಳಲಾರ್ದ ತಿಳಿಲಾರ್ದ ನಿನ್ನ ಮೋಜು ಮಸ್ತಿನಾಗೆ ಇದ್ದಿ ಅಂದ್ರೆ ಮತ್ತು ಈ ಗತಿ ಏನಪ್ಪ? ಇದು ನಿನಗೆ ಶಿಕ್ಷೆ. ಅದಕ್ಕೆ ಬಂದದ್ದು ಇದೇ ಕಾರಣ ಬಂದಿದೆಯಪ್ಪ ಅಂತ ಹೇಳಿದಾಗ, ತೋ ನಾ ಇನ್ನು ಬರಂಗಿಲ್ಲಪ್ಪ, ನಾನು ಬರಂಗಿಲ್ಲ, ಆಯ್ತು ಮುಗೀತಪ್ಪ, ನಾನು ನಿನಗೆ ಇವತ್ತು ಭಾಷೆ ಕೊಡ್ತೀನಿ ನೋಡಿ ನಿನಗೆ. ಹೊರಗೆ ಹೋಗ್ತೀನಿ, ನಾನು ನಿನ್ನನ್ನು ಗೆಲ್ಲುತ್ತೀನಿ, ಮಾಯನ್ನು ಮೀರ್ತೀನಿ, ಭವವನ್ನು ಗೆಲ್ಲುತ್ತೀನಿ, ಎಲ್ಲ ಮಾಡಿ ನಿನ್ನನ್ನು ಒಲಿಸ್ತೀನಪ್ಪ ಅಂತ ಹೇಳಿ ಬಂತು ನೋಡ್ರಿ. ಅದು ಅದಕ್ಕೆ ಏನು ಹೇಳ್ಬೇಕು? ಇದಕ್ಕೆ ನಸುಕಿನಲ್ಲಿ ಹೇಳಲಿಲ್ಲ, ದಾಸಹರನ ನೆನೆಯಲಿಲ್ಲ, ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ, ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ, ಏಸು ದಿವಸವೋ ಇರು ದೇಸು ದಿವಸವೋ, ಏಸು ದಿವಸವಿದ್ದು ಇದರ ಘಾಸಿ ತಿಳಿಯಲಿಲ್ಲವೋ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಹಂಗೆ ಭಾಷೆ ಕೊಟ್ಟು ಬಂದು ಇಲ್ಲಿ ಪರಮಾತ್ಮನ ಹೋಲಿಸದೇ ಇದ್ದಾಗ ಮತ್ತೆ ಹೆಂಗಪ್ಪ ಅಂತ ಹೇಳಿ, ಇವಾಗೇನು ಅಂತಂದಾಗ ಪರಮಾತ್ಮನ ಕೃಪೆ ನಾವು ಮಾಡಿಕೊಡ್ಬೇಕು. ಸದ್ರೂಪದನ, ಚಿದ್ರೂಪದನ, ಆನಂದ ರೂಪದನ ಗುರುವಾಕ್ಯವನ್ನು ತಿಳ್ಕೊಂಡು ನಾನು ಸಚ್ಚಿದಾನಂದ ಸ್ವರೂಪ ನಾನು ಇದ್ದೀನಿ, ಮತ್ತು ನಾನು ಹೆಂಗಿದ್ದೀನಿ? ಅವಿದ್ಯೆ ರಹಿತನಾಗಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಅವಿದ್ಯೆ ಮೊದಲಾದ ಮಲಗಳಿಂದ ರಹಿತನಾಗಿದ್ದೀನಿ, ಅದರಿಂದ ನನಗೆ ಅಥವಾ ಯಾವ ಭೇದನೂ ಇಲ್ಲ. ದೇವಿ ಪುರಾಣದಾಗ ದೇವಿನೇ ಹೇಳೋಡ್ರು, ನಾನು ಬೇರೆ ನೀನು ಬೇರೆ ಅಂತ, ಅಧಮ್ಗೆ ನಾನಿಲ್ಲ ಅಂತ ಹೇಳ್ತಾಳೆ ಅಂದಾಗ ಇಲ್ಲಿ ಕೂಡ ಅದನ್ನು ಹೇಳ್ತಾರೆ. ನಾನು ಬೇರೆಲ್ಲ, ಪರಮಾತ್ಮ ಬೇರೆಲ್ಲ, ನಾನು ಹೆಂಗಿದ್ದೀನಿ? ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ, ಸಚ್ಚಿದಾನಂದ ಸ್ವರೂಪನೇ ನಾನಿದ್ದೀನಿ, ನನಗೆ ಪರಮಾತ್ಮಗೆ ಯಾವ ಭೇದ ಇಲ್ಲ, ಅವನೇ ನಾನಾಗಿದ್ದೇನೆ, ನನಗೂ ಅವನಿಗೆ ಯಾವ ಭೇದ ಇಲ್ಲ. ಭೇದ ತೋರಿತು ಇಷ್ಟು ದಿವಸ, ಆದರೆ ಯಾವುದು ಮೂಲಕ ತೋರಿತು? ಉಪಾಧಿಗಳ ಮೂಲಕ ತೋರ್ಯಾದಪ್ಪ ಅಂತ. ಈ ಭೇದ ಸತ್ಯ ಅಲ್ಲ ಅಂತ ತಿಳಿಯುವಂಥದ್ದೇ ಶಂಭುಲಿಂಗನ ಕೃಪೆಯನ್ನು ಪಡೆಯುವಂಥದ್ದು. ನೋಡಿರಿ, ಇದನ್ನು ತಿಳ್ಕೊಳ್ಳೋದು. ಉಪಾಧಿಯಿಂದ ಶರೀರಗಳು ಬಂದು, ಉಪಾಧಿಯಿಂದ ಇಲ್ಲಿ ಜೀವಾತ್ಮ ಅಂತ ಅನ್ಸ್ಕೊಂಡು ವಿಚಾರ ಮಾಡಿ ನೋಡಿದ್ರೆ, ಉಪಾಧಿಗಳನ್ನು ತೆಗೆದ್ರೆ ಪರಮಾತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲಲ್ಲಪ್ಪ, ನನಗೆ ಯಾವ ಭೇದನೂ ಇಲ್ಲ ಅಂತ ಈ ರೀತಿ ತಿಳ್ಕೊಂಡು ಆ ಶಂಭುಲಿಂಗನ ಸ್ವರೂಪನೇ ನಾನು ಅದೀನಿ ಅಂತ ತಿಳ್ಕೊಳ್ಳುವಂಥದ್ದೇ ಕೃಪೆ ಪಡುವಂಥ. ಈ ರೀತಿ ತಿಳಿಯೋದ್ರಿಂದ ಪರಮಾತ್ಮ ಹೆಂಗಿದ್ದಾನ, ಈ ರೀತಿ ತಿಳ್ಕೊಳ್ದೇನೆ ಪರಮಾತ್ಮ ಬೇರೆ ಅದಾನ, ಅಲ್ಲಿ ಅದಾನ, ಇಲ್ಲಿ ಅದಾನ ಅಂತ ತಿಳ್ಕೊಂಡ್ರೆ ಹಿಂಗೆ ಏನಂತಂದ್ರೆ ಅದಕ್ಕೆ ಮುಕ್ತಿ ಆಗೋದು ಕಷ್ಟ ಆಗ್ತದೆ. ಆಗಂಗಿಲ್ಲ, ಭೇದಕ್ಕೆ ಅವಕಾಶ ಕೊಟ್ಟರೆ ಆಗೋದಿಲ್ಲ. ಆ ಭೇದ ದರ್ಶನ ಜ್ಞಾನಂ ಅಂದ್ರೆ ಪರಮಾತ್ಮ ಬೇರೆಲ್ಲ, ನಾನು ಬೇರೆಲ್ಲ ಅನ್ನುವಂಥ ವಿಚಾರ. ಅದಕ್ಕೆ ಇಲ್ಲಿ ಅರಿದಾಗ ಪರಮಾತ್ಮ, ಮರೆದಾಗ ನನ್ನನ್ನು ನಾನು ಮರ್ತುಕೊಂಡಿದ್ದೀನಿ, ಜೀವಾತ್ಮ ಸಾಯ್ತೀನಿ, ಉಡ್ತೀನಿ, ಹಂಗಾಯ್ತು ಹಿಂಗಾಯ್ತು ಹತ್ಕೊಂತ ಕುಂದ್ರದಾಗ ಯಾವಾಗ ಗುರು ಕಣ್ಣು ತೆರೆಸ್ತಾ ನೋಡ್ರಿ. ಆಪ್ರೇಷನ್ ಮಾಡಿಬಿಟ್ಟ, ಇಲ್ಲಿ ಮಾಡಿಬಿಟ್ಟು ಏನು ತಿಳ್ಕೊಂಡ? ಎಲ್ಲ ಕೆಟ್ಟು ತೆಗೆದು ಹಾಕಿದ. ಆಕೆ ಒಳ್ಳೆಯದನ್ನು ಹೇಳಿ, ನೋಡಿ ಈಗ ಆರಾಮಾದಿ ನೋಡಪ್ಪ, ಹೆಂಗೆ ಆರಾಮದೆ? ಸಚ್ಚಿದಾನಂದ ಸ್ವರೂಪ, ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅಂತ ಹೇಳಿಬಿಟ್ಟ ಅಲ್ಲ. ಹಿಂಗೆ ನಾವು ಪ್ರತಿನಿತ್ಯ ಸದ್ಗುರುನಾಥ ಹೇಳ್ತಾನೆ. ಇದನ್ನು ಚೂರು ಇನ್ನೊಂದು ನೋಡ್ಕೊಂಡು, ಇನ್ನೊಂದು ಸ್ವಲ್ಪ ಐತೆ, ಅದನ್ನು ನೋಡ್ಕೊಂಡು ನಾಳೆ ಮಾತಾಡೋಣ. ಒಂದು 2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.